ನಾವೆಲ್ಲರೂ ಜನಗಳು ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಏನು ನಿನ್ನೆಯಿಂದಾಗಿ ಇವತ್ತಿರುವುದಕ್ಕಾಗಿ ಸ್ತೋತ್ರ. ನಾಳೆಯು ನಿತ್ಯ ನಿರಂತರ ಎಂದೆಂದಿಗೂ ಇರುವಾತನಾಗೇ ಇರುವಾತನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಕೃಪೆಯ ಸಭೆಯ ಮೊದಲಿಗೆಯಾದ ನಮಗೋಸ್ಕರ ಅತಿ ಬೇಗನೆ ಬರುತ್ತೇನೆ ಎಂದು ವಾಗ್ದಾನ ಮಾಡಿರುವಂತ ಬರುವಾತನೂ ಆಗಿರುವ ನಮ್ಮ ಕರ್ತಾದಿ ಕರ್ತನು ರಾಜಾದಿ ರಾಜನೂ ಆಗಿರುವ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರಾತ್ಮನೆ ಈ ದಿನದ ಆರಾಧನೆ ಪುಟ ಎಲ್ಲವನ್ನ ನಿನ್ನ ಕರುಣಿಗೆ ಒಪ್ಪಿಸಿಕೊಳ್ತಾ ಇದ್ದೇವಪ್ಪ. ಆದಿಂದಲೂ ಅಂತ್ಯಸರು ದೇವರಾತ್ಮನೆ ನೀನಿದ್ದು ನಡೆಸುವುದು ನಾವು ಬಿಡುತ್ತೇವೆ. ಹಾಡುಗಳ ಮುಖಾಂತರವಾಗಿ ನಿಂತಾನೆ ಮಹಿಮೆಯಾದ ರೀತಿಯಲ್ಲಿ ನಾವು ಬಿಡುತ್ತೇವಪ್ಪ. ಬೇಕಾಗಿರುವಂತಹ ಕರೆಂಟ್ ಕೂಡ ದೇವರಾತ್ಮನೆ ನಿಂತನೆ ಆಶೀರ್ವದಿಸಿ ನಡೆಸುವುದು ನಾವು ಬಿಡುತ್ತೇವಪ್ಪ. ಸಭೆಯಲ್ಲಿ ಬಂದಿರುವ ಎಲ್ಲ ಆತ್ಮಗಳನ್ನು ನಿಂತನೆ ಮತ್ತು ಆಶೀರ್ವದಿಸುವ ದೇವರೇ. ಅವರು ಎಲ್ಲರೂ ನಿನ್ನ ಮಾತಿಗೆ ನಾವೆಲ್ಲರೂ ಸಭೆಯಾಗಿ ವಿಧಿರಾಗಿ ನಡೆಯುವಂತೆ ಜೀವಿಸುವಂತ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನೀನು ತಾನೇ ಈ ದಿನ ನಮ್ಮ ಸಂಘ ಮಾತನಾಡುವುದು ನಾವು ಬಿಡುತ್ತೇವಪ್ಪ. ತಿಳಿಯಲಾದ ಮಹತ್ತಾದ ಗುಣಾರ್ಥಗಳನ್ನ ದೇವರಾತ್ಮನೆ ನಿಂತಾನೆ ಸ್ಥಿರಪಡಿಸುವುದು ನಾವು ಬಿಡುವವರಾಗಿದ್ದೇವೆ. ಕರ್ತನೆ ಈ ದಿನ ನಿನ್ನೆ ಸ್ವಂದೆ ನಮ್ಮ ಮನಸ್ಸಿನಲ್ಲಿ ಮಹಿಮೆಯಿಂದ ನಾವು ಬಿಡುತ್ತೇವಪ್ಪ. ದೇವರೆಲ್ಲೋ ಬರಬೇಕಾದ ಎಲ್ಲ ಆತ್ಮಗಳನ್ನ ತಕ್ಕ ಸಮಯದಲ್ಲಿ ನೀನೇ ಪ್ರಮಾಣದಿಂದ ನಾವು ಬಿಡುವವರಾಗಿದ್ದೇವಪ್ಪ. ಇದು ಬಲದಿಂದಲ್ಲ ಪರಾಕ್ರಮದಿಂದಲೂ ಆಗದೆ ದೇವರ ಆತ್ಮನೆ ಎಲ್ಲವೂ ನಿನ್ನಿಂದಲೇ ಆಗದೇ ಎಂದು ನಾವು ಬಿಡುತ್ತೇವೆ. ದೇವರೇ ನೀ ನಮ್ಮ ಮಹಿಮೆ ತೇಜಸ್ಸು ನಮ್ಮ ಮೇಲೆ ಉದಯಿಸಲಿ ಎಂದು ನಾವು ಬಿಡುತ್ತೇವಪ್ಪ. ದೇವರೇ ಈ ದಿನ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನು ನಮ್ಮನ್ನು ಆಶೀರ್ವದಿಸು. ದೇವರೇ ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ ಎಂದು ಹೇಳಿದ ಹಾಗೆ ಅವು ದೇವರೇ ನಾವು ಯುದ್ಧವಾಗಿ ಮಾಡಲಿಲ್ಲ. ತಪ್ಪು ಪಾಪಗಳನ್ನು ಕ್ಷಮಿಸು. ನಮ್ಮೆಲ್ಲ ತಮ್ಮ ಪಾಪ ಶಾಪಗಳು ಜನ್ಮದಿಂದ ಬಂದ ಪಾಪ ಶಾಪಗಳು ಎಲ್ಲ ತಲೆಮಾರುಗಳಿಂದ ಬಂದ ಪಾಪ ಶಾಪಗಳು ಯೇಸುವೇ ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಸಿದ್ಧ ಮಾಡು. ದೇವರೇ ನಾವು ಪರಿಶುದ್ಧರಾಗಿ ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವಂತೆ ಆಶೀರ್ವದಿಸು. ಈ ದಿನ ನಾವು ಸಲ್ಲಿಸುವ ಆರಾಧನೆ ಅದು ಪರಿಶುದ್ಧವಾಗಿ ನಾವು ನಿಮಗೆ ಸಲ್ಲಿಸುವಂತೆ ಆಶೀರ್ವದಿಸು. ಪರಿಶುದ್ಧವುಳ್ಳವನು ಮಾತ್ರನೇ ದೇವರೇ ನೀನು ಮೆಚ್ಚುವಂಥ ದೇವರಾಗಿದೆ. ಅದರಿಂದ ನಾವು ಕೊಡುವಂಥದ್ದೆಲ್ಲವೂ ನಿನಗೆ ಪರಿಶುದ್ಧವಾಗಿರತಕ್ಕಂಥ ಕೃಪೆಯನ್ನು ಅನುಗ್ರಹಿಸಿ ನಡೆಸುವೆಂದು ನಾವು ಬಿಡುತ್ತೇವಪ್ಪ. ಈ ದಿನ ದೇವರಾತ್ಮನೆ ನೀನು ತಾನೇ ನಮ್ಮ ಮಧ್ಯದಲ್ಲಿ ಮಹಿಮೆಂದು ನಿನ್ನಿಂದಾಗಿ ನಾವು ನಿಮ್ಮನ್ನು ಬೆಳೆಯಲಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ದೇವರಾತ್ಮನೆ ಕರ್ತನೆ ನೀನು ನಮ್ಮ ಮಧ್ಯದಲ್ಲಿ ಇದು ಎಲ್ಲವನ್ನ ನಡೆಸುವುದು ನಾವು ಬಿಡುವವರಾಗಿದ್ದೇವಪ್ಪ. ಯಾಕಂದರೆ ಆರಾಧನೆಗೆ ನಾಯಕನು ನೀನಾಗಿದೆ, ಆರಾಧನೆಗೆ ಯೋಗ್ಯನು ನೀನಾಗಿರುವುದಕ್ಕಾಗಿ ಸ್ತೋತ್ರ, ಆರಾಧನೆಗೆ ಯಜಮಾನನು ನೀನಾಗಿರುವುದಕ್ಕಾಗಿ ಸ್ತೋತ್ರ, ಆರಾಧನೆಗೆ ಅರಸನು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಈ ದಿನ ಕಾಣಿಕೆ ಬಲವನ್ನು ಕೂಡ ಆಶೀರ್ವದಿಸುವ. ಹೆಚ್ಚಾಗಿ ಬಿದ್ದು ಹೆಚ್ಚಾಗಿ ಕುಡಿಯುವಂತೆ ಆಶೀರ್ವದಿಸಿ ನಡೆಸುವ. ಈ ದಿನ ನಾವು ನಮ್ಮ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸುವ. ನಮ್ಮ ಪೂರ್ಣ ಮನಸ್ಸಿನಿಂದ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸುವ. ನಮ್ಮ ಪೂರ್ಣ ಜ್ಞಾನದಿಂದ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸುವುದೇವ್ರೆ ಅಪ್ಪ. ಯಾಕೆಂದ್ರೆ ಹೀಗೆ ನೀವು ನನ್ನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ನೀನು ನಮಗೆ ಆಜ್ಞೆಯನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ದೇವರ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವ ಒಂದೇ ಒಂದು ಹೆಸರು, ಅದು ಯೇಸುವೇ. ನಿನ್ನ ಹೆಸರಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಹೆಸರಿನಲ್ಲಿ ರಕ್ಷಣೆ ಹೊಂದಿರುವ ನಾವು ನಿನ್ನನ್ನೇ ಹಾಡಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ ನಿನ್ನನ್ನೇ ಆರಾಧನೆ ಮಾಡುವಂತೆ ಕೃಪೆಯನ್ನು ಈ ದಿನ ನಮ್ಮೆಲ್ಲರಿಗೂ ದಯಪಾಲಿಸುವುದು ನಾವು ಬಿಡುತ್ತೇವಪ್ಪ. ಇಲ್ಲಿ ಮಾಡುವ ಆರಾಧನೆ ಪ್ರಪಂಚ ವ್ಯಾಪ್ತಿಯಲ್ಲಿ ನಿಂತನ್ನು ಕೊಂಡೇ ಇದು ಅದ್ಭುತಗಳ ನಿಂತನೆ ನಡೆಸುವುದು ನಾವು ಬಿಡುತ್ತೇವೆ. ದೇವರಾತ್ಮನೆ ಈ ದಿನದೆಲ್ಲ ಆರಾಧನೆಯನ್ನು ನಿನ್ನ ಒಪ್ಪಿಸಿಕೊಳ್ತೇವೆ. ಆದಿಂದಲೂ ಅಂತ್ಯದವರೆಗೂ ದೇವರಾತ್ಮನೆ ನೀನಿದ್ದು ನಡೆಸುವ. ಮಧ್ಯದಲ್ಲಿ ನಿನ್ನ ಹೆಸರೊಂದೇ ಮಹಿಮೆ ಉಂಟಾಗಬೇಕೆಂದು ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರೆಲ್ಲವನ್ನು ಪ್ರಾರ್ಥಿಸಿ ಬಿಡುವುದೇ ಸಂಧಾನ ದೇವರೇ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಇದನ್ನ ನಾವು ಕೆಲವೊಂದು ಹಾಡಾಡಿ ನಾವು ದೇವರ ಹೆಸರನ್ನು ಮಹಿಮೆ ಪಡಿಸುವವರಾಗಿರೋಣ. ನೀನು ಆಕಾಶ ದಾಟಿ ಹೋಗಿ ಹಾಡನಾಡಿ ನಾವು ಇದನ್ನ ದೇವರ ಹೆಸರನ್ನು ಮಹಿಮೆ ಪಡಿಸೋಣ. ನೀನು ಆಕಾಶ ದಾಟಿ ಹೋಗಿ
ದಾಟುವಾಗ ಮೇಘದಲ್ಲಿ ದಾಟುವಾಗ ಉತ್ಸಾಹದಿ ಬರುವೆವು ಉತ್ಸಾಹದಿ ಬರುವೆವು ನೀಲಿ ಆಕಾಶ ದಾಟಿ ಹೋದೆವು ನಮ್ಮ ಯೇಸು ಇರುವಾಗಲೇ ನೀಲಿ ಆಕಾಶ
ಬರೋಣ ಬರೋದಾದ್ರೆ ಇವತ್ತೇ ನಾವು ಮಧ್ಯಾಕಾಶದಲ್ಲಿ ಸೇರಿ ಅಲ್ಲಿಂದ ದೇವರ ರಾಜ್ಯವಾಗಿರುವ ಪರಲೋಕವನ್ನ ಸೇರುವವರಾಗಿದ್ದೇವೆ. ಹಾಲೆಲೂಯ. ಆ ಸಂತೋಷದಿಂದ ನಾವು ದೇವರನ್ನ ಮಹಿಮೆಪಡಿಸುವವರಾಗಿರೋಣ. ಹಾಲೆಲೂಯ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಹಾಡಿನ ಸಂಖ್ಯೆ 109ನೇ ಹಾಡನ್ನಾಡಿ ನಾವು ಈ ದಿನ ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ಹೋಗಲಾರೆ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ಹೋಗಲಾರೆ
ಯಾರಲ್ಲಿ ಇರುತ್ತಾನೋ ಅವರಿಗೆ ಸಂತೋಷ, ಸಮಾಧಾನ, ಆಶೀರ್ವಾದವನ್ನ ಯೇಸು ಕೊಡುವನು. ಅದರಿಂದ ಸಮಾಧಾನದ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ ಎಂಬ ಎಲ್ಲವೇ. ಹಾಗಾದರೆ ನಮ್ಮ ದೇವರು ದುಃಖದಲ್ಲಿರುವಂತವರಿಗೆ ಸಮಾಧಾನವನ್ನು ಕೊಟ್ಟು ನಡೆಸುವಂತವನಾಗಿದ್ದಾನೆ. ಅಲ್ಲವೇ ಮತ್ತು ಆತನು ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಒಂದು ಇಲ್ಲ. ಅಲ್ಲವೇ ಅನಂತರ ದೇವರು ಕೇಳುತ್ತೆ, ತಾಯಿಯು ತಂದೆಯು ನೀನಲ್ಲವೇ ಅಂದ್ರೆ ಅಲ್ಲವೇ. ನಮಗೆ ತಂದೆ ತಾಯಿಯು ಯಾವಾಗಲೂ ಯಾರಾಗಿದ್ದಾನೆ ಅಂದ್ರೆ ದೇವರಾಗಿರ್ತಾನೆ. ಅಲ್ಲವೇ ಆತನು ನಮಗೆ ತಂದೆ ತಾಯಿಯಾಗಿರುವಾಗ ನಮ್ಮನ್ನು ಆಧರಿಸಿ ನಡೆಸೋಣ. ಆತನು ನಮಗೆ ತಪ್ಪು ಮಾಡಿದಾಗ ನಮಗೆ ಬುದ್ಧಿ ಹೇಳೋದಕ್ಕೆ ಎಲ್ಲ ಅಧಿಕಾರ ನಮ್ಮ ದೇವರಿಗೆ. ಅಲ್ಲವೇ ಅಂತ ದೇವರಿಗೆ ಮಹಿಮುಂಟಾಗಲಿ. ನಾವು ಮತ್ತೊಂದಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಸುವೆ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹೇಗೆಂದು ನಾ ಹಾಡುವೆ, ಹೇಗೆಂದು ನಾ ಸ್ತುತಿಸುವೆ, ಸಂತೈಸಿ
ನಾವೇನೆಂದು ಹೇಳಿ ಆಡಿ ಸ್ತುತಿಸೋದು ಸಾಧ್ಯ. ಯಾಕೆಂದ್ರೆ ಅಷ್ಟೊಂದು ಅದ್ಭುತಗಳನ್ನ ಅಷ್ಟೊಂದು ಸಹಾಯಗಳನ್ನ ನಮ್ಮ ದೇವರು ನಮಗಾಗಿ ಮಾಡಿದವನಾಗಿದ್ದಾನೆ. ಹಾಲೆಲೂಯಾ. ಆತನ ನಮ್ಮನ್ನ ರಕ್ಷಣೆ ಕೊಡೋದಕ್ಕೋಸ್ಕರ ಏನ್ ಮಾಡಿದ್ದಾನೆ ಅಂದ್ರೆ ತನ್ನ ರಕ್ತವನ್ನೇ ಈ ಭೂಮಿಗೆ ಸುರಿಸಿದ್ದಾನೆ. ಹಾಲೆಲೂಯಾ. ಆತನ ದೇಹದಲ್ಲಿ ಕೊನೆಯ ರಕ್ತವನ್ನು ಕೂಡ ಲೋಕದ ಎಲ್ಲಾ ಜನರ ಪಾಪಗಳನ್ನ ಕ್ಷಮಿಸುವುದಕ್ಕಾಗಿ ಆತನು ಸುರಿಸಿದವನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ದೇವರು ನಮ್ಮನ್ನ ಆತನ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಹಾಲೆಲೂಯಾ. ಆದ್ರಿಂದ ನಾವು ವಿಶೇಷ ಜನರಾಗಿದ್ದೇವೆ. ಹಾಲೆಲೂಯಾ. ಇಂಥ ದೇವರಿಗೆ ಮಹಿಮೆಯುಂಟಾಗಲಿ. ನಾವೆಲ್ಲರೂ ಇದನ್ನೆಲ್ಲ ಸ್ವಲ್ಪ ಸಮಯ ನಾವು ಆರಾಧನೆ ಮಾಡಿಕೊಳ್ಳುವ. ನಾವು ಕಣ್ಗಳನ್ನು ಮುಚ್ಚೋಣ. ನಮ್ಮ ದೇವರು ನಮ್ಮನ್ನ ಕಳೆದ ವಾರವೆಲ್ಲ ಕಾಪಾಡಿ ನಡೆಸಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನ ಕಾಪಾಡಿ ನಡೆಸಿದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ಮತ್ತೊಂದು ಆವೃತ್ತಿ ದೇವರು ನಮಗೆ ಹೊಸ ವಾರವನ್ನು ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ. ಹೌದಪ್ಪ ದೇವರೇ, ನಮಗೆ ಒಂದು ಹೊಸ ದಿನವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವು ಸೇನಾಧೀಶ್ವರನಾದ ಯೆಹೋವನಿಂದಲೇ ನಿರ್ಮಿತವಾದದ್ದು ಎಂಬುದಾಗಿ ವಾಕ್ಯವಾಗಿ ಹೌದು ದೇವರೇ, ಈ ದಿನವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತರು ದಿನಾಗಿರುವುದಕ್ಕಾಗಿ ನಾವು ಕೃತಿಯನ್ನು ಕೊಡಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ಬೆಟ್ಟಗಳು ಸ್ಥಳ ಬೆಟ್ಟವು, ಗುಡ್ಡಗಳು ಕದಲೆಯಾಗುವು, ಆದರೆ ದೇವರೇ ನಿನ್ನ ಕೃಪೆ ನನ್ನ ಬಿಟ್ಟು ಕದಲದ ಹಾಗೆ ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ಅಪ್ಪ ದೇವರೇ, ನಾವು ಬೆಳೆದುಕೊಂಡು ಹೋಗುವಾಗಲೂ ಬರುವಾಗಲೂ ಪ್ರತಿದಿನವೂ ನೀನು ನಮ್ಮನ್ನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಕೇಳುವುದರಿಂದ ನಮ್ಮನ್ನು ತಪ್ಪಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಯಾಕೆಂದರೆ ಅನೇಕರು ಆಕ್ಸಿಡೆಂಟಲ್ಲಿ ಸತ್ತೋಗಿರುವಾಗ ನಾವಾದರೂ ಯೆಹೋವನೇ ಇದು ನಿನ್ನ ಕೃಪೆ ಆಗುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಇವರ ಅನೇಕರು ರೋಗದಲ್ಲಿ ಸತ್ತೇ ಹೋಗಿರುವಾಗ ನಾವಾದ್ರೂ ಒಳ್ಳೆ ಆರೋಗ್ಯದಿಂದ ಇರುವಂತೆ ನೀ ನಮಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಓ ಕರ್ತರೇ, ಸತ್ತವರು ನಿನ್ನನ್ನು ಸ್ತುತಿಸುವುದಿಲ್ಲ, ಜೀವದಿಂದಿರುವ ನಾವಾದರೂ ನಿಮ್ಮನ್ನು ಸ್ತುತಿಸುವಂತ ಭಾಗ್ಯವನ್ನ ನೀನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವ ನಮ್ಮ ದೇವರೇ, ನಾವು ನಿಮ್ಮನ್ನೇ ಆರಾಧನೆ ಮಾಡುವಂತೆ ನೀ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮನ್ನ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತವನ್ನು ಕೊಟ್ಟು ನಮ್ಮನ್ನ ಸಂಪಾದನೆ ಮಾಡಿಕೊಂಡೆ ಅದಕ್ಕಾಗಿ ಸ್ತೋತ್ರವನ್ನು. ರಕ್ತದಾನ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದೆ ಇರುವಂತ ನಮ್ಮ ಪಾಪಗಳಿಗಾಗಿ ನಿನ್ನ ರಕ್ತವನ್ನೆಲ್ಲ ದಾರಿ ಕೊಂಡೆ ಅದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನಿನ್ನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತೇಸುವಿನಲ್ಲಿ ಆರಿಸಿ ತೆಗೆದುಕೊಂಡ ನಮ್ಮ ದೇವರೇ, ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಆದ್ದರಿಂದಲೇ ಭಕ್ತನಾದ ದಾವೀದ ಹೇಳುವ ಹಾಗೆ ನಾನು ಉಳಿದಿರುವುದೇ ಯೆಹೋವನಾಗಿರುವೆ. ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಆತನ ಕೃಪೆಯೋ ನನಗೆ ಶಾಶ್ವತವಾದದ್ದು ಎಂಬುದಾಗಿ. ಹೌದು, ನಾವೆಲ್ಲ ಈ ದಿನ ಉಳಿದಿರುವುದು ನಿನ್ನ ಶಾಶ್ವತವಾದ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯಾಕೆಂದ್ರೆ ಅನೇಕರು ಯುದ್ಧದಲ್ಲಿ ಸತ್ತಿರುವಾಗ, ಅನೇಕರು ಭೂಕಂಪದಲ್ಲಿ ಸತ್ತಿರುವಾಗ ನಾವಾದರೂ ಉಳಿದುಕೊಳ್ಳುವಂತೆ ನೀ ನಮ್ಮ ಮೇಲೆ ಕರುಣೆ ತೋರಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರೇ, ನಿನಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನಿನಗೆ ಘನತೆ ಗೌರವಗಳನ್ನು ನಿಮಗೆ ಸಮರ್ಪಿಸುವವರಾಗಿದ್ದೇವೆ ದೇವರಾತ್ಮನೇ. ಓ ದೇವರಾತ್ಮನು ಎಲ್ಲಿ ಉಂಟು ಅಲ್ಲಿ ಬಿಡುಗಡೆ ಉಂಟು ಎಂಬುದಾಗಿದ್ದ ಹಾಗೆ ಓ ದೇವರೇ, ನಿನ್ನ ಆತ್ಮನು ನಮ್ಮ ಮಧ್ಯದಲ್ಲಿ ಇರಲಪ್ಪ. ನಮ್ಮ ಮಧ್ಯದಲ್ಲಿ ನೀನು ಬಿಡುಗಡೆಗಳನ್ನು ಕೊಟ್ಟು ನಡೆಸುವುದು ನಾವು ಬಿಡುವವರಾಗಿದ್ದೇವಪ್ಪ. ಓ ದೇವರೇ, ಅದಕ್ಕಾಗಿ ನಿಮಗೆ ಪ್ರೋತ್ಸಾಹ ಕೊಟ್ಟು ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವಪ್ಪ. ಓ ದೇವರಾತ್ಮನೇ, ಈ ಮಾಡಿದ ಎಲ್ಲ ಉಪಕಾರಗಳನ್ನು ನಿನ್ನ ಸನ್ನಿಧಾನದಲ್ಲಿ ನಿಂತು ನಾವು ನೆನೆಸುತ್ತಾ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಓ ಪ್ರಾರ್ಥನೆ ಎಲ್ಲವನ್ನ ಕೇಳುವ ಕರ್ತನು ನೀನಾಗಿರುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ಓ ದೇವರೇ, ನೀನು ನಮ್ಮ ಮೇಲೆ ಮನ ಮರುವ ದೇವರು ಆಗಿರುವುದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವರಾತ್ಮನೇ, ಈ ದಿನ ನಿಮ್ಮನ್ನು ಆರಾಧನೆ ಮಾಡುವವರು ಇಂಥವರೇ ಆಗಿರಬೇಕು ಎಂಬುದಾಗಿ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ. ನನ್ನ ಆರಾಧನೆ ಮಾಡುವವರು ತಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನನ್ನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ಈ ದಿನ ನಾವು ನಿಮ್ಮನ್ನು ಆಗಿ ಆರಾಧನೆ ಮಾಡಿ
ಘನಪಡಿಸುವಂತೆ, ನಿನ್ನನ್ನೇ ಗುಣಪಡಿಸುವಂತೆ ನೀನೇ ನಿನ್ನ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ನಡೆಸಪ್ಪ. ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಓ ಥ್ಯಾಂಕ್ ಯು ಜೀಸಸ್. ಓ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರಾತ್ಮನೇ, ನಿಮ್ಮನ್ನ ನಾವು ಪವಿತ್ರಾತ್ಮ ಭರಿತರಾಗಿ ಆರಾಧನೆ ಮಾಡುವಂತ ಆಶೀರ್ವದಿಸು. ದೇವರೇ, ನಿನ್ನ ಪವಿತ್ರಾತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸು. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನು ಈ ದಿನ ಆರಾಧನೆ ಮಾಡುವಂತೆ ನೀ ನಮಗೆ ನಿನ್ನ ಕೃಪೆಯನ್ನು ದಯಪಾಲಿಸುವುದು ನಾವು ಬಿಡುತ್ತೇವಪ್ಪ. ದೇವರೇ, ನಿನ್ನ ವಾಕ್ಯದಲ್ಲಿ ಇಸ್ರಾಯೇಲ್ ಜನರೆಲ್ಲರ ಮಧ್ಯದಲ್ಲಿ ಇದ್ದಾವೆ. ಹೋಗುತ್ತಾನೆ ದೇವರೇ, ನಿನ್ನ ಪಂಚಾಶತ್ವದಂದು ನಿನ್ನ ಪರಿಶುದ್ಧಾತ್ಮನನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಹಾಗೆ ಬರ್ತನೆ ನೀನು ನಮ್ಮ ಮಧ್ಯದಲ್ಲಿದ್ದು ನಿನ್ನ ಪವಿತ್ರಾತ್ಮನನ್ನು ನಮ್ಮ ಮಧ್ಯದಲ್ಲಿ ಸುರಿಸಪ್ಪ. ನಿನ್ನ ಪವಿತ್ರಾತ್ಮ ಭರಿತನಾಗಿ ನಾವು ದಿನ ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿಮ್ಮನ್ನೇ ನಾವು ಪಡಿಸುವಂತೆ, ನಿಮ್ಮನ್ನೇ ಗುಣಪಡಿಸುವಂತೆ ನಿನ್ನ ಕೃಪೆಯನ್ನು ನಮಗೆ ಎಲ್ಲರೂ ದಯಪಾಲಿಸಿ ನಡೆಸುವುದು ನಾವು ಬಿಡುತ್ತಾ ನಿಮ್ಮನ್ನೇ ನಾವು ಈ ದಿನ ಆರಾಧಿಸಿ ನಿಮ್ಮನ್ನೇ ನಾವು ಕೊಂಡಾಡುವಂತೆ ದೇವರಾತ್ಮನೇ ಈ ದಿನ ಈ ಸಮಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ದೇವರೇ, ಈ ದಿನ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿನ್ನನ್ನೇ ನಾವು ಗುಣಪಡಿಸುವಂತೆ ನೀನು ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿ ನಡೆಸುವುದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿನಗೆ ಮಹಿಮೆಯುಂಟಾಗಲಿ. ಹಲ್ಲೆಲೂಯಾ. ದೇವರಾತ್ಮನೇ, ಮನೆಯನ್ನು ಕೊಂಡಾಡುವವರಾಗಿದ್ದೇವೆ. ಹೋ ಯೇಸುವೇ, ನಿಮಗೆ ಸ್ತೋತ್ರ. ಯಾವುದಕ್ಕೂ ಗಣನೆಗೆ ಬಾರದೇ ಇರುವಂತ ನಮ್ಮನ್ನ ಘನವಾದ ಸ್ಥಳದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ದೇವರೇ, ಈ ದಿನ ನಿಮ್ಮನ್ನು ಕೊಂಡಾಡುವಂತೆ ನಿಮ್ಮನ್ನೇ ಮಹಿಮೆಪಡಿಸುವಂತೆ ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸುವುದು ನಾವು ಬರುವವರಾಗಿದ್ದೇವೆ. ದೇವರಾತ್ಮನೇ, ಹಲ್ಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಶಾಯು ನೀನೇ ಮೆಸ್ಸಯ್ಯ, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ ಆರಾಧನೆ Amen.
ಎಲ್ಲ ಆರಾಧನೆ ಯೋಗ್ಯನಾದ ದೇವರು ನೀನಾಗಿರುವುದಕ್ಕಾಗಿ ದೇವರೇ, ನಿನ್ನಿಂದ ಆಗಲಿರುವಂತ ಕಾರ್ಯ ಈ ಭೂಮಿಯ ಮೇಲೆ ಒಂದು ಇಲ್ಲಪ್ಪ ದೇವರೇ. ನೀನು ಕೇವಲ ಒಂದು ಬಾಯಿ ಮಾತಿನಲ್ಲೇ ಭೂಮಿ ಆಕಾಶಗಳನ್ನು ಸೂರ್ಯ ಚಂದ್ರಗಳನ್ನು ಸೃಷ್ಟಿ ಮಾಡಿರುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಇಡೀ ಭೂಮಂಡಲವನ್ನ ನಿನ್ನ ಪಾದ ಪೀಠವಾಗಿ ಮಾಡಿಕೊಂಡಿರುವ ಆತನೇ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಆಕಾಶವು ನಿನ್ನ ಸಿಂಹಾಸನವಾಗಿರುವುದಕ್ಕಾಗಿ ಸ್ತೋತ್ರ. ಹೌದೇವರೇ, ನಿನಗೆ ನಾವೆಂತ ಮನೆಯನ್ನು ಕಟ್ಟಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನೀನು ಭೂಮಿ ಆಕಾಶಗಳಿಗಿಂತಲೂ ಅತ್ಯಂತ ಮಹಾ ದೊಡ್ಡ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ಮನುಷ್ಯನು ಕಟ್ಟುವ ಗುಡಾರಗಳಲ್ಲಿ ನೀನು ವಾಸ ಮಾಡುವುದಿಲ್ಲ. ನೀನಾಗಿ ಸೃಷ್ಟಿ ಮಾಡಿರುವಂತ ಈ ಚಿಕ್ಕ ಹೃದಯದಲ್ಲಿ ನೀನು ವಾಸ ಮಾಡುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಆತ್ಮ ಸ್ವರೂಪನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನೀನು ನಮ್ಮ ಮಧ್ಯದಲ್ಲಿ ಆತ್ಮ ಸ್ವರೂಪನಾಗಿ ಚಲಿಸುತ್ತಲೇ ಇರುವಂತ ದೇವರ ಆತ್ಮನೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಕರ್ತನೇ, ನಿನ್ನಿಂದ ಆಗದೆ ಇರುವಂತ ಕಾರ್ಯವು ಒಂದಿಲ್ಲ. ನಿನಗೆ ಎಲ್ಲವೂ ಸಾಧ್ಯವಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಇಡೀ ಶೂನ್ಯದಲ್ಲೇ ಭೂಮಿಯ ತಿರುಗುವಂತೆ ಆಜ್ಞೆಯನ್ನು ಕೊಟ್ಟಿರುವ ಆತನೇ ನಿಮಗೆ ಸ್ತೋತ್ರವಪ್ಪ. ಯಾವ ಆಧಾರವಿಲ್ಲದೆ ಇರುವಂತ ಭೂಮಿ ಅದು ತನ್ನಷ್ಟಕ್ಕೆ ತಾನು ತಿರುಗುವಂತೆ ನಿನ್ನ ಅಪ್ಪನೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವುದಾಗಿದ್ದೇವೆ ದೇವರೇ. ಓ ಕರ್ತನೇ, ನಾವು ನೀನು ಮಾಡುವ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮ್ಮ ಸನ್ನಿಧಾನದಲ್ಲಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ. ನಮ್ಮ ಪ್ರೀತಿಯೇ ನಮಗೆ ಸಾಕು ಕರ್ತನೇ ಈ ಲೋಕದಲ್ಲಿ. ಯಾಕೆಂದ್ರೆ ನಿನ್ನ ಪ್ರೀತಿ ಒಂದೇ ನಮಗೆ ಶಾಶ್ವತವಿರುವಂತಹ ಪ್ರೀತಿ ಈ ಪ್ರಪಂಚದಲ್ಲಿ. ಅದು ನಿನ್ನ ಪ್ರೀತಿ ಮಾತ್ರವೇ ಆಗುವುದಕ್ಕಾಗಿ ಸ್ತೋತ್ರವನ್ನ ತರ್ತೇವೆ. ಯಾಕೆಂದ್ರೆ ಮನುಷ್ಯನ ಪ್ರೀತಿ ಮನೆ ತನಕ ಅಷ್ಟೇ ಕರ್ತನೆ, ಹಾಗೆ ದೇವರ ಪ್ರೀತಿ ಕೊನೆ ತನಕ ಎಂಬುದಾಗಿ ಹೇಳಿದ ಹಾಗೆ ಯಾವುದಾದ್ರೆ ನಿನ್ನ ಪ್ರೀತಿ ನಮಗೆ ಕೊನೆ ತನಕ ಇರುವಂತ ಪ್ರೀತಿ ಆಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನಮ್ಮ ಎದುರು ನಡೆಸಿರುವಂತ ಇರುವ ಆಗಿರುವಂತ ಒಳ್ಳೆ ಕುರುಬನು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಎಂಬುದಾಗಿ ನೀನು ವಾಕ್ಯ ಹೇಳುವ ಹಾಗೆ ಹೌದೇವ್ರೆ, ನೀನು ಒಳ್ಳೆ ಕುರುಬನಾಗಿ ಒಳ್ಳೆ ಕುರಿಗಳಾದಂತ ನಮಗೋಸ್ಕರ ನೀನು ನಿನ್ನ ಪ್ರಾಣವನ್ನೇ ಕೊಟ್ಟಂತ ಒಳ್ಳೆ ಕುರುಬನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಕೆಟ್ಟ ಕುರುಬನು ಕಾಡು ಪ್ರಾಣಿಗಳು ಬಂದ ತಕ್ಷಣವೇ ದೇವರೇ ಒಳ್ಳೆ ಕುರಿಗಳನ್ನ ಬಿಟ್ಟು ಓಡಿ ಹೋಗುವವನಾಗಿರ್ತಾನೆ. ಆದ್ರೆ ಒಳ್ಳೆ ಕುರುಬನು ಕಾಡು ಪ್ರಾಣಿಗಳು ಯಾವುದೇ ಬಂದರೂ ಕೂಡ ಅವಳಿಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡಿ ಅವುಗಳನ್ನ ಸಾಯಿಸಿ ತನ್ನ ಕುರಿಗಳನ್ನ ಕಾಪಾಡುವ ಹಾಗೆ ಹೌದೇವ್ರೆ, ಶತ್ರುವಾದ ಸೈತಾನ ನಮ್ಮನ್ನ ಯಾರನ್ನು ನೋಡಲಿಯುವುದಾಗಿ ಅನೇಕ ಬಾರಿ ಬಂದಾಗ ನೀನನ್ನು ಒಳ್ಳೆ ಕುರುಬನಾಗಿ ನೀನು ನಮಗೋಸ್ಕರ ಪ್ರಾಣವನ್ನ ಕೊಟ್ಟು ನೀನು ನಮ್ಮನ್ನ ಕಾಪಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನಮ್ಮ ಕುಟುಂಬವನ್ನ ಕಾಪಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ದೇವರೇ. ನೀನು ನಮ್ಮ ಸಭೆಯನ್ನ ಕಾಪಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನೀನೇ ನಮ್ಮನ್ನ ಸಂಗಡ ಇದ್ದು ಇದುವರೆಗೂ ನೀನು ನಡೆಸಿದ ಎಲ್ಲ ಮೇಳುಗಳಿಗಾಗಿ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಂತು ನಿಮಗೆ ಕೋಟಿ ಸ್ತೋತ್ರವನ್ನ ಸಲ್ಲಿಸುವಂತ ಕೃಪೆಯನ್ನ ನೀನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಕಾರ್ಯವು ಒಂದು ಇಲ್ಲ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನೀ ನಮ್ಮನ್ನ ಸ್ಥಿರಪಡಿಸುವಂತ ದೇವರು, ನೀ ನಮ್ಮನ್ನ ಬಲಪಡಿಸುವಂತ ದೇವರಾಗಿದೆ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಯಾವ ಆಧಾರವಿಲ್ಲದಿರುವಂತವರಿಗೆ ಆಧಾರವಾಗಿರುತ್ತೆ. ದಿಕ್ಕಿಲ್ಲದವರನ್ನ ಪರಾಮರಿಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ದೀನರನ್ನ ಧೂಳಿನಿಂದ ಮೇಲಕ್ಕೆತ್ತುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ದರಿದ್ರರನ್ನ ತಿಪ್ಪೆ ನುಡಿಯಿಂದ ಮೇಲಕ್ಕೆತ್ತಿರುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಅಂತವರನ್ನ ಯಾವ ಘಟನೆಗೆ ಬಾರದೆ ಇರುವಂತವರನ್ನ ದೇವರ ಸಿಂಹಾಸನದಲ್ಲಿ ಕೂರಿಸಿ ರಾಜರಂತೆ ನಡೆಸಿರುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ದಾವೀದನು ಹೇಳುವ ಹಾಗೆ ಕುರಿಗಳ ಹಿಂದೆ ಹೋಗುತ್ತಿದ್ದಂತ ಕುರುಬನಾಗಿದ್ದಂತ ನನ್ನನ್ನ ಇಸ್ರಾಯೇಲರ ಸಾಮ್ರಾಜ್ಯಕ್ಕೆ ಅರಸನಾಗಿ ಮಾಡಿರುವ ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ ದೇವರೇ ನೀನು ಹೇಳುವ ಹಾಗೆ ದಾವೀದನನ್ನ ವಿನಾಶವಾದ ಮಾಡಿ
ನಡೆಸಿದ್ದಕ್ಕಾಗಿ ನಾವು ಖುಷಿ ಅನ್ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಹೌದು ದೇವರೇ, ಕುರಿಗಳೈತೆ ಹೋಗುತ್ತಿದ್ದಂತ ಹಾಗೆದನ್ನ ಇಸ್ರಾಯೇಲರ ಸಾಮ್ರಾಜ್ಯಕ್ಕೆ ಅರಸನ್ನು ಚಕ್ರವರ್ತಿಯಾಗಿ ನೀನು ಬದಲಾಯಿಸಿ ನಡೆಸಿದ್ದಕ್ಕಾಗಿ ನಾವು ನಿಮಗೆ ಖುಷಿ ಅನ್ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ದೇವರೇ. ಹೌದಪ್ಪ ಕರ್ತನೆ, ನಾವು ಕೂಡ ನಮ್ಮ ದಾರಿಗಳಲ್ಲಿ ಅನೇಕರು ನಾವು ನಡೆದವರಾಗಿದ್ದೇವೆ, ಅನೇಕರು ನಾವು ನಮ್ಮ ಪಾಪಗಳನ್ನು ಹಿಂಬಾಲಿಸುವುದವರಾಗಿದ್ದೇವೆ, ಅನೇಕರು ನಾವು ವಿಗ್ರಹ ಆರಾಧನೆ ಮಾಡುವವರಾಗಿದ್ದೇವೆ. ಹೀಗಿದ್ದಂತ ನಮ್ಮ ಜೀವಿತಗಳನ್ನ ದೇವರೇ ಈ ದಿನ ನಿನ್ನ ಸನ್ನಿಧಾನದಲ್ಲಿ ಬಂದು ನಿಲ್ಲುವಂತೆ ಕೃಪೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಭಕ್ತನಾದ ದಾವೀದನು ಹೇಳುವ ಹಾಗೆ ಅರಮನೆಯಲ್ಲಿ 100 ವರ್ಷ ಕಳೆಯುವುದಕ್ಕಿಂತ ನನ್ನ ದೇವರ ಸನ್ನಿಧಾನದಲ್ಲಿ ಕಳೆಯುವ ಒಂದು ದಿನ ಅದು ನನಗೆ 1000 ವರ್ಷಗಳಿಗಿಂತಲೂ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳುವ ಹಾಗೆ ಹೌದೇವ್ರ ಅಂತ ಮಾತನ್ನು ಅದು ನಮ್ಮ ಬಾಯಿಗಳು ಬರತಕ್ಕಂತೆ ಹಾಗೆ ನಾವು ನಡೆಯತಕ್ಕಂತೆ ನೀ ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತೇವ್ರ. ಲೋಕದಲ್ಲಿ ನಾವು ಎಷ್ಟು ದಿನಗಳು ಕಳೆದರೂ ಅದು ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ. ಯಾಕೆಂದ್ರೆ ಅಲ್ಲಿ ಕರ್ತನೆ ನಮ್ಮ ಸಮಯವೆಲ್ಲ ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ. ಆದ್ರೆ ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಒಂದು ಕ್ಷಣವಾದರೂ ಅದೆಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಅದಕ್ಕೆ ತಕ್ಕ ಆಶೀರ್ವಾದವನ್ನ ನೀನು ತಕ್ಕ ಸಮಯದಲ್ಲಿ ತೋರಿಸುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಯಾಕೆಂದ್ರೆ ಕರ್ತನೆ, ನಿನಗಾಗಿ ಸಮಯವನ್ನು ಕೊಡುವವರೆಗೆ ನೀನು ಕಷ್ಟ ಕಾಲದಲ್ಲಿ ಸಮಯವನ್ನು ಕೊಟ್ಟು ಅವರನ್ನು ಕಾಪಾಡುವಂತ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಿನಗೆ ಸಮಯವನ್ನು ಕೊಡದೆ ಹೋದವರಿಗೆ ನೀನು ಕೂಡ ಸಮಯವನ್ನು ಕೊಡದೆ ಹೋಗುವವನಾಗಿರುತ್ತೆ. ಅದಕ್ಕಾಗಿ ಸ್ತೋತ್ರ. ಅಂತವ್ರನ್ನ ಕಷ್ಟ ಕಾಲದಲ್ಲಿ ನೀನು ಬಿಟ್ಟು ಬಿಡುವವನಾಗಿರುತ್ತೆ. ಆದ್ರೆ ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರು ಭಾಗ್ಯವಂತರು ಎಂಬುದಾಗಿ ಸ್ತೋತ್ರಪ್ಪ. ಹೌದೇವ್ರೆ, ಯಾವುದೇ ಗಣನೆಗೆ ಬಾರದೇ ಇರುವಂತ ನಮ್ಮನ್ನ ದೇವರೇ ನೀನು ಭಾಗ್ಯವಂತರು ಎಂಬುದಾಗಿ ಕಾಗದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ. ನಿನ್ನನ್ನೇ ಮಹಿಮೆಪಡಿಸಿ ಈ ದಿನ ದೇವರೇ ನಿನ್ನ ಸನ್ನಿಧಾನದಲ್ಲಿ ನಾವು ನಿನ್ನನ್ನೇ ಹಾಡಿ ನಿನ್ನನ್ನು ಆರಾಧನೆ ಮಾಡುವಂತೆ ಇನ್ನೂ ನಿನ್ನ ಕೃಪೆಯನ್ನು ಹೆಚ್ಚಾಗಿ ನಮಗೆ ದಯಪಾಲಿಸಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸ್ಥಿರಪಡಿಸುವಾತನು, ಬಲಪಡಿಸುವಾತನು, ಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನು, ಸ್ಥಿರಪಡಿಸುವಾತನು, ಬಲಪಡಿಸುವಾತನು, ಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನು, ಘನಪಡಿಸುವಾತನು, ಸ್ಥಿರಪಡಿಸುವಾತನು, ನನ್ನ ಶಾಂತಿಯು ಜಯವಿರುವಾತನು, ಘನಪಡಿಸುವಾತನು, ಬಲಪಡಿಸುವಾತನು, ನನ್ನ ಶಾಂತಿಯು ಜಯವಿರುವಾತನು. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಾಯಿಸಬಲ್ಲೆ, ನಿನ್ನ ಹೆಸರಿಗೆ ಮಹಿಮೆಯ ತಂದುಕೊಳ್ಳುವೆ. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಾಯಿಸಬಲ್ಲೆ, ನಿನ್ನ ಹೆಸರಿಗೆ ಮಹಿಮೆಯ ತಂದುಕೊಳ್ಳುವೆ. యేసయ్యా, యేసయ్యಾ, ನಿನಗೆ ಎಲ್ಲ ಸಾಧ್ಯವು. యేసయ్యా, యేసయ్యಾ, ನಿನಗೆ ಎಲ್ಲ ಸಾಧ್ಯವು. యేసయ్యా, యేసయ్ಯಾ, ನಿನಗೆ ಎಲ್ಲ ಸಾಧ್ಯವು. యేసయ్యಾ, యేసయ్ಯಾ, ನಿನಗೆ ಎಲ್ಲ ಸಾಧ್ಯವು. ನಿನ್ನಾಜ್ಞೆ ಇಲ್ಲದೆ ಏನಾದರೂ ನಡೆಯುವುದಾ? ನಿನ್ನ ಬೇಳೆ ದಾಟಲು ಶತ್ರುವಿಗೆ ಸಾಧ್ಯವಾ? ನಿನ್ನಾಜ್ಞೆ ಇಲ್ಲದೆ
ಏನಾದರೂ ಮಾಡಬಲ್ಲೆ ಅದೆಲ್ಲ ಬದಲಾಯಿಸಬಲ್ಲೆ ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ ಏನಾದರೂ ಮಾಡಬಲ್ಲೆ ಅದೆಲ್ಲ ಬದಲಾಯಿಸಬಲ್ಲೆ ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ యేసయ్య యేసయ్య ನಿನಗೆ ಎಲ್ಲ ಸಾಧ್ಯವು యేసయ్య యేసయ్ಯ ನಿನಗೆ ಎಲ್ಲ ಸಾಧ್ಯವು ಸರ್ವಲೋಕಾನಿಧಿ ನೀನು ನಮ್ಮ ಜೀವ ಸರ್ವಶೋಭಾನಿಧಿ ನಮ್ಮ ದೊಡ್ಡ ಕುಂಬಾರೇ ನಿನ್ನ ಕೈಯಲ್ಲೇ ನಮ್ಮ ಜೀವ ನಮ್ಮ ದೇವ ನೀನೇ ನಮ್ಮ ಜೊತೆ ಅಷ್ಟೇ ಸಾಕು ಅಪವಾದಿಯನ್ನು ಮೆಲ್ಲಗೆ ಮಾಡುವೆ ನಮ್ಮ ದೇವ ನೀನೇ ನಮ್ಮ ಜೊತೆ ಅಷ್ಟೇ ಸಾಕು ಅಪವಾದಿಯನ್ನು ಮೆಲ್ಲಗೆ ಮಾಡುವೆ ಏನಾದರೂ ಮಾಡಬಲ್ಲೆ ಮತ್ತೆ ಎಲ್ಲ ಬದಲಾಯಿಸಬಲ್ಲೆ ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ ಏನಾದರೂ ಮಾಡಬಲ್ಲೆ ಮತ್ತೆ ಎಲ್ಲ ಬದಲಾಯಿಸಬಲ್ಲೆ ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ యేసయ్య యేసయ్య ನಿನಗೆ ಎಲ್ಲ ಸಾಧ್ಯವು 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 ಸ್ಥಿರಪಡಿಸುವಾತನು ಬಲಪಡಿಸುವಾತನು ನಿಲ್ಲಿಸುವಾತನು ಸ್ಥಿರಪಡಿಸುವಾತನು ಬಲಪಡಿಸುವಾತನು ಭಿನ್ನತಳದಲ್ಲೇ ನಿಲ್ಲಿಸುವಾತನು ಗಣಪಡಿಸುವಾತನು ಎಲ್ಲಿಸುವಾತನು ನನ್ನ ರಕ್ಷಣೆಂದು ಜಯ ಕೊಡುವಾತನು ಗಣಪಡಿಸುವಾತನು ಎಲ್ಲಿಸುವಾತನು ನನ್ನ ರಕ್ಷಣೆಂದು ಜಯ ಕೊಡುವಾತನು ಏನಾದರೂ ಮಾಡಬಲ್ಲೆ ಮತ್ತೆ ಎಲ್ಲ ಬದಲಾಯಿಸಬಲ್ಲೆ ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ ಏನಾದರೂ ಮಾಡಬಲ್ಲೆ ಮತ್ತೆ ಎಲ್ಲ ಬದಲಾಯಿಸಬಲ್ಲೆ ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ యేసయ్య యేసయ్ಯ ನಿನಗೆ ಎಲ್ಲ ಸಾಧ್ಯವು యేసయ్య యేసయ్ಯ ನಿನಗೆ ಎಲ್ಲ ಸಾಧ್ಯವು యేసయ్య యేసయ్ಯ ನಿನಗೆ ಎಲ್ಲ ಸಾಧ್ಯವು యేసయ్య యేసయ్య ನಿನಗೆ ಎಲ್ಲ ಸಾಧ್ಯವು యేసయ్య యేసయ్ಯ ನಿನಗೆ ಎಲ್ಲ ಸಾಧ್ಯವು
ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ಕೂಡ ನಾಷ್ಟ ಜಯಿಸಲಪ್ಪ ಎಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರಾತ್ಮನೆ ನೀನು ನಿನ್ನ ಚಿತ್ತಕ್ಕನುಸಾರವಾಗಿ ಎಲ್ಲವನ್ನ ನೆರವೇರಿಸುವುದು ನಾವು ಬಿಡುವವರಾಗಿದ್ದೇವೆ. ಲೋಕದಲ್ಲಿ ನಾವು ಎಲ್ಲಾ ಸೂಚನೆಗಳು ಯುದ್ಧದ ಸೂಚನೆಗಳೆಲ್ಲವೂ ಕೊರೋನಾದ ಸೂಚನೆ ಆಗಿರುವುದಕ್ಕಾಗಿ ಸ್ತೋತ್ರ. ಅದಾಗಿ ನಾವು ಕೇಳ್ಕೊಳ್ತೇವಪ್ಪ ದೇವರೇ, ಯುದ್ಧದಲ್ಲಿ ಅನೇಕರು ಸತ್ಯವಾದವರೆಲ್ಲರ ಕುಟುಂಬಗಳನ್ನ ಪರಾಮರಿಸಿದ್ದು ನಾವು ಬಿಡುತ್ತೇವಪ್ಪ. ಇರಾನ್ ದೇಶದಲ್ಲೂ ಅಮೆರಿಕ ದೇಶದ ನಡುವೆ ನಡೀತಿರುವಾಗ ಎಲ್ಲವೂ ದೇವರಾತ್ಮನೆ ನೀನು ನಿನ್ನ ಚಿತ್ತದಂತೆ ನಿಲ್ಲಿಸುವುದಾದ ನಿಲ್ಲಿಸುವ ಮಹಿಮೆ ನಿನಗೆ ಸಲ್ಲಲಿ ಎಂದು ನಾವು ಬಿಡುವವರಾಗಿದ್ದೇವೆ. ದೇವರಾತ್ಮನೆ ದೇವರೇ, ನಮ್ಮ ದೇಶದಲ್ಲೂ ಸಭೆಯಲ್ಲಿ ಎಲ್ಲರೂ ದೇವರೇ ನಿನ್ನ ಮಹಿಮೆ ನಿನ್ನ ಪ್ರಸನ್ನತೆ ಯಾವಾಗಲೂ ಆವರಿಸಿಕೊಂಡಿರಲಿ. ದೇವರೇ, ನಿನ್ನ ಪವಿತ್ರಾತ್ಮ ಮುಖಾಂತರವಾಗಿ ದಿನ ದಾರದ ಎದುರು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಮುಂದಿನ ಎಲ್ಲ ಭಾಗಗಳನ್ನ ದೇವರಾತ್ಮನೆ ನಿನ್ನ ಕರವಾಗಿ ಒಪ್ಪಿಸಿಕೊಡುತ್ತೇವೆ. ಎಲ್ಲವನ್ನ ನೀನು ಮುಂದೆ ಎದ್ದು ನಡೆಸುವ ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬಿಡುವುದೇ ದೇವೇ ತಂದೆ. ನಾವೆಲ್ಲರೂ ಕೂತ್ಕೊಳ್ಳೋಣ. ಯಾರಾದ್ರೂ ಸಾಕ್ಷಿ ಹೇಳುವುದಾದ್ರೆ ಮಾತ್ರ ನಾವು ಸಾಕ್ಷಿ ಹೇಳುವ. ನಾವೆಲ್ಲರೂ ಕೂತ್ಕೊಳ್ಳೋಣ. ಮತ್ತೆ ನಾವು ಪ್ರೇಯರ್ ಮಾಡಿದ್ವಿ, ಕ್ಯಾಶಗೋಸ್ಕರ ಪ್ರೇಯರ್ ಮಾಡಿದ್ವಿ. ನಾವು ಸ್ತೋತ್ರ ಆಗಲಿ. ಅದೆಷ್ಟೆಲ್ಲ ರೇಟ್ ಹೇಳ್ತಿದ್ರು, ಅದು ದೇವ್ರ ಸನ್ನಿಧಾನ ಇಟ್ಟಿದ್ದೀವಿ. ನಮ್ಮ ದೇವ್ರ ಸಾಧ್ಯತೆ ಯಾವುದಿಲ್ಲ, ಎಷ್ಟು ರೇಟ್ ಆದ್ರೂ ನಮ್ಮ ದೇವ್ರು ನಮ್ಗೆ ಕೊಟ್ಟೇ ಕೊಡ್ತಾನಂತ ಒಂದು ನಂಬಿಕೆಲ್ಲ ನಾವು ಪ್ರಾರ್ಥನೆ ಮಾಡಿದ್ವಿ. ತಾಯಿ ಮಕ್ಕಳು ಕೂಡಿ ದೇವ್ರು ಇವತ್ತು ನಮ್ಮ ಸಭೆಗೆ ಒಂದು ಕ್ಯಾಶ ಕೊಟ್ಟಿದ್ದಕ್ಕಾಗಿ ದೇವ್ರು ನಾವು ಕೋಟಿ ಸ್ತೋತ್ರ ಸಲ್ಲಿಸ್ತೀವಿ. ದೇವರು ನಾಮ ಮಹಿಮೆ ಪಡಿಸ್ಬೇಕಂತ ತಂದಿದ್ವಿ. ಕಲೆ ಮಕ್ಕಳು ಕೂಡ ದೇವ್ರು ಕಲಿಸಿ ಕೊಡ್ಬೇಕಂತ ನಾನು ಪ್ರಾರ್ಥಿಸ್ತೇನೆ. ಇದೆಲ್ಲ ಅದ್ಭುತ ಕಾರ್ಯಗಳು ದೇವ್ರ ಮಹಿಮೆಗಾಗಿ ಯೇಸು ನಾಮ ಕೊಟ್ಟಿದ್ದಕ್ಕಾಗಿ ಸಾಕ್ಷಿ ಹೇಳೋದ್ರಿಂದ ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಕಳೆದ ದಿನ ತುಂಬ ಹೇಳಿಲ್ಲ ದೇವರು ನನಗೆ ಗುಣಪಡಿಸೋಕೆ ಸಾಕ್ಷಿ ಅದೇ ರೀತಿ ನೀವು ಗುಣಪಡಿಸಿದರೆ ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಕರೆಂಟ್ ಆಡುತ್ತಾ ದೇವರು ಅನೇಕ ಸಾಕ್ಷಿಗಳನ್ನ ನಮ್ಮ ಮಧ್ಯದಲ್ಲಿ ಎಬ್ಬಿಸುವವನಾಗಿರ್ತಾನೆ. ಅಲ್ಲೆಲ್ಲ ನಮ್ಗೆ ದೇವರು ಏನಾದ್ರು ಸಹಾಯ ಮಾಡಿದಾಗ, ಅದ್ಭುತವನ್ನ ಮಾಡಿದಾಗ ಅವಾಗ ನಾವು ಯಾವ ಸಾಕ್ಷಿ ಹೇಳ್ತೀವೋ ಅದು ದೇವರು ನೋಡಿ ಮೆಚ್ಚುವವನಾಗಿರ್ತಾನೆ. ಅಲ್ಲೆಲ್ಲ ಯಾಕಂದ್ರೆ ಇವ್ರ ಜೀವಿತದಲ್ಲಿ ಅದ್ಭುತ ಮಾಡಿ ಸಾಕ್ಷಿ ಹೇಳಿದ್ರು, ಇವ್ರ ಜೀವಿತದಲ್ಲಿ ಇನ್ನೂ ಅನೇಕ ಅದ್ಭುತ ಮಾಡ್ಬೇಕು ಅಂತ ದೇವರ ತೀರ್ಮಾನ ಮಾಡ್ತಾನೆ. ಅವಾಗ ದೇವ್ರು ಒಂದು ಅದ್ಭುತ ಮಾಡಿದ್ದೆ ನಾವು ದೇವರಲ್ಲಿ ಮಹಿಮೆಗಾಗಿ ಎಳ್ಳೆದ್ದೆ ಹೋದಾಗ ದೇವರು ತೀರ್ಮಾನ ಮಾಡ್ತಾನೆ, ಇವ್ರ ಜೀವಿತದಲ್ಲಿ ಎಷ್ಟು ಅದ್ಭುತ ಮಾಡಿದ್ರು ವೇಸ್ಟೇ ಆಗೋಗ್ಬಿಡುತ್ತೆ, ಸುಮ್ಮನೆ ಮಾಡೋದೇ ಬೇಡ ಅಂದ್ರೆ ದೇವ್ರು ಕೂಡ ತೀರ್ಮಾನ ಮಾಡ್ತಾರೆ. ಆದ್ರಿಂದ ದೇವ್ರು ನಮ್ಗೆ ಯಾವಾಗ ಅದ್ಭುತ ಮಾಡ್ತಾರಂತೆ, ಯಾವಾಗ ಸಾಕ್ಷಿ ಹೇಳ್ತೇವೋ ದೇವರು ಅದನ್ನ ನೋಡಿ ಆಶೀರ್ವದಿಸಿ ಇನ್ನೂ ನಮ್ಮ ಜೀವಿತದಲ್ಲಿ ಇನ್ನು ಮುಂದೆನೂ ಕೂಡ ಇನ್ನೂ ಅನೇಕ ಅದ್ಭುತಗಳನ್ನ ಮಾಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಕೂಡ ದಿನ ನಮ್ಗೆ ಮಧ್ಯದಲ್ಲಿ ಕ್ಯಾಶ್ ಇರುವಂತೆ ಆಶೀರ್ವದಿಸಿ ಬೇಕಾದೆಲ್ಲ ಹಣಕಾಸನ್ನ ದೇವರು ಪೂರೈಸಿ ನಡೆಸಿದ್ದಾನೆ. ಹಲ್ಲೆಲೂಯಾ. ಕೊಟ್ಟಂತ ಬೆಲೆಗಳನ್ನು ಕೂಡ ದೇವರು ಮುಂದಿನ ದಿನದಲ್ಲಿ ದೇವರು ಅನೇಕ ಪಟ್ಟು ಆಶೀರ್ವಾದ ಮಾಡುವವನಾಗಿರ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ತಂದಿರುವ ಕಾಣಿಕೆಗಳನ್ನ ಕೈಯಲ್ಲಿ ಹಿಡಿಯುವವರಾಗಿರೋಣ. ನಾವು ಕಾಣಿಕೆಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಹೋಗೋಣ. ನಾವು ಅಂಗಗಳನ್ನು ಮುಚ್ಚೋಣ, ಕಾಣಿಕೆಗೆ ಪ್ರಾರ್ಥನೆ ಮಾಡೋಣ. ಯೇಸುವೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಾವು ಈ ವಾರ ಎಲ್ಲ ದುಡಿಯುವುದಕ್ಕೆ ಶಕ್ತಿ, ಬಲ, ಸಾಮರ್ಥ್ಯ, ಜ್ಞಾನ, ವಿದ್ಯಾಭ್ಯಾಸ ಏನೇನೆಲ್ಲ ಬೇಕು ಅದೆಲ್ಲವನ್ನ ಕೊಟ್ಟಿರುವುದು ನೀನೇ. ನಿನಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವಪ್ಪ. ದೇವರೇ, ಇನ್ನು ಮುಂದೆ ಕೂಡ ನಾವು ದುಡಿಯುವುದಕ್ಕೆ ನಿನ್ನ ಶಕ್ತಿ, ಬಲ, ಸಾಮರ್ಥ್ಯವನ್ನು ಅನುಗ್ರಹಿಸಿ ನಡೆಸಿ. ಯಾಕೆಂದ್ರೆ ನಿನ್ನ ವಾಕ್ಯ ಹೇಳುತ್ತೆ, ಯೆಹೋವನ ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟಲು ಕಷ್ಟಪಡುವುದು ವ್ಯರ್ಥವಾಗಿ ಹೋಗುತ್ತದೆ ಎಂಬುದಾಗಿ. ಹೌದೇವರೇ, ನಾವು ನಮ್ಗೆ ಕಷ್ಟಪಟ್ಟು ಏನೇ ಕೆಲಸ ಮಾಡೋದಕ್ಕೆ ಹೋಗ್ಬೇಕಂದ್ರೂ ಕೂಡ ನಮ್ಗೆ ನೀನು ನಿನ್ನ ಬಲವನ್ನ, ಆರೋಗ್ಯವನ್ನ ಎಲ್ಲವನ್ನ ದಯಪಾಲಿಸಬೇಕು ದೇವ್ರೆ. ಆಗ ಮಾತ್ರ ನಾವು ದುಡಿಯಲು ಶಕ್ತರಾಗುತ್ತೇವೆ. ದೇವರೇ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇಲ್ಲದೆ ಹೋದ್ರೆ ನಾವು ದುಡಿಯುವುದಕ್ಕೆ ಶಕ್ತಿ, ಬಲ, ಸಾಮರ್ಥ್ಯ ಏನೂ ಇಲ್ಲದೆ
ನಾವು ಸುಮ್ಮನೆ ಆಗ್ಬೇಕಾಗುತ್ತಪ್ಪ. ಆದ್ರಿಂದ ದೇವರೇ ನಾವು ದುಡಿಯೋದಕ್ಕೆ ಶಕ್ತಿ ಬಲ ಎಲ್ಲವನ್ನ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ. ದೇವರೇ ನಮಗೆ ಕೊಟ್ಟಂತ ಆ ವರಮಾನಗಳಲ್ಲಿ ನಾವು ಶ್ರೇಷ್ಠವಾದದ್ದನ್ನ ನಮ್ಮ ದೇವರಾದ ಯೆಹೋವನೇ ನಿನ್ನ ಸನ್ನಿಧಾನಕ್ಕೆ ತಂದು ಅದನ್ನು ಅರ್ಪಿಸುವಂತೆ ನೀ ನಮ್ಮನ್ನ ಕರಗಳನ್ನು ಆಶೀರ್ವದಿಸುವ. ಯಾಕೆಂದ್ರೆ ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕುಯ್ಯುವನು, ಅದು ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕುಯ್ಯುವನು ಎಂಬುದಾಗಿ ನಾನು ವಾಕ್ಯ ಹೇಳುವ ಹಾಗೆ ದೇವರೇ ನಾವು ಹೆಚ್ಚಾಗಿ ಬಿತ್ತಿ ನಿಮ್ಮಲ್ಲಿ ನಾವು ಹೆಚ್ಚಾಗಿ ಕುಯ್ಯತಕ್ಕಂತೆ ನೀನು ನಮ್ಮ ಕೈಗಳನ್ನ ಬಲಪಡಿಸುವುದು ನಾವು ಬೇಡುತ್ತೇವೆ ದೇವರೇ. ಇದು ಬಲ ಸಾಮರ್ಥ್ಯದಿಂದ ಆಗದೆ ದೇವರಾತ್ಮನೆ ನಿನ್ನಿಂದಲೇ ಆಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಸಭೆ ಎಲ್ಲ ದೇವರ ಚಿತ್ರನ ನೀತಾನೆ ಆಶೀರ್ವದಿಸು, ಅವ್ರ ಕರಗಳನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸು ದೇವರ. ಬಿತ್ತುವ ಕಾಣಿಕೆಗಳನ್ನು ಆಶೀರ್ವದಿಸು, ಅದರಿಂದ ಇನ್ನೂ ಹೆಚ್ಚಾಗಿ ಅವ್ರ ಕುಟುಂಬಗಳನ್ನು ಕೂಡ ಆಶೀರ್ವದಿಸಿ ನೀತಾನೆ ನಡೆಸುವ. ನಮ್ಮೆಲ್ಲ ಕಾಣಿಕೆ ದೇವರೇ ನೀನು ಸ್ವೀಕರಿಸಿ ಎಂದು ನಾವು ಬಿಡುತ್ತೇವೆ. ಸಂತೋಷವಾಗಿ ಕೊಡುವ ನಮ್ಮನ್ನು ದೇವರ ಪ್ರೀತಿ ವಿಷಯವನ್ನು ಹೇಳಿದಾಗ ಅದೇ ರೀತಿಯ ದೇವರೇ ನಾವೆಲ್ಲರೂ ಸಂತೋಷವಾಗಿ ನಿನಗಾಗಿ ನಾವು ಕಾಣಿಕೆಯನ್ನು ಕೊಡುವಂತೆ ನೀನೇ ನಮ್ಮನ್ನೆಲ್ಲ ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಸ್ತೋತ್ರ ಎಂದು ಹಾಡುವೆನು ರಾಜ ಮಾಡನಾಡುತ್ತಾ ನಾವು ದೇವರ ಕಾಣಿಕೆಯನ್ನು ಕೊಡುವರಾಯೋಣ. ಸ್ತೋತ್ರ ಎಂದು ಹಾಡುವೆನು ರಾಜ ನಿನ್ನ ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ ನಿನ್ನ ಮನಸಾರೆ ಸ್ತುತಿಸುವೆ ದೇವ. Wow.
ದಿನಗಳನ್ನ ದೇವರು ನಮ್ಮನ್ನ ಸಂತೈಸಿ ಕಾಪಾಡಿ ನಡೆಸಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದೇವರು ತಾನೇ ಕೊಟ್ಟಿರುವ ಕಾಣಿಕೆಗಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಘ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ ಕರ್ತನಪ್ಪ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಪ್ಪ ನಮ್ಮ ತಂದೆಯಾದ ದೇವರ ಸ್ವಾಮಿ ಕರ್ತನಪ್ಪ, ನಿಮ್ಮ ಸಾನ್ನಿಧ್ಯವನ್ನು ಹುಡುಕುವಂತೆ ಕರ್ತನ ಸ್ವಾಮಿ ಈ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರಪ್ಪ. ಅವರ ಕರ್ತನಪ್ಪ ಈ ದಿನ ನಮ್ಮನ್ನು ಸುರಕ್ಷಿತವಾಗಿ ತಲುಪುವಂತೆಪ್ಪ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೆಲ ದಿನಗಳ ನಮ್ಮನ್ನು ಕಣ್ಣಿನ ಮಣ್ಣೆ ನಮ್ಮನ್ನು ಕಾದುಕೊಂಡು ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟಪ್ಪ. ನಮಗೆಲ್ಲದರಲ್ಲಿ ಅಪ್ಪ ಜೀವವನ್ನು ಕೊಟ್ಟು ಕೊಡಿ ಸ್ತೋತ್ರಪ್ಪ. ಈ ಮಾಡಿದ್ದೆಲ್ಲ ಉಪಕರಣಗಾಗಿ ಕೊಡಿ ಸ್ತೋತ್ರಪ್ಪ. ಹಾಡಿನ ಮುಖಾಂತರ ಕರ್ತನ ಸ್ವಾಮಿಯಪ್ಪ, ಕಾಣಿಕೆ ಮುಖಾಂತರ ಸ್ವಾಮಿ ಸ್ತೋತ್ರ. ಕಾಣಿಕೆ ಕೊಟ್ಟಂತ ಮಕ್ಕಳನ್ನೆಲ್ಲರನ್ನು ಆಶೀರ್ವಾದಪ್ಪ, ನೂರರಷ್ಟು ಅವರನ್ನು ಆಶೀರ್ವಿಸು, ಸಮೃದ್ಧಿಯಾಗಿ ಅವರನ್ನು ಆಶೀರ್ವಿಸುವೆ ಸ್ತೋತ್ರಪ್ಪ. ಆಶೀರ್ವದಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಸಮಯದಲ್ಲಿಯಪ್ಪ ವಾಕ್ಯದ ಭಾಗವನ್ನಪ್ಪ ನಿನ್ನ ಆಶೀರ್ವಿಸು. ವಾಕ್ಯವನ್ನು ನಿಂತಿದೆ ಸಂಗಡಪ್ಪ, ವಾಕ್ಯದ ಸಂಗಡ ನೀನು ಮಾತನಾಡು ಅಪ್ಪ. ವಾಕ್ಯದೊಂದಿಗೆ ನೀನು ಮಾತನಾಡಬೇಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ವಾಕ್ಯವನ್ನು ಕೊಡುವಂತ ಕರ್ತನಪ್ಪ ಬ್ರದರನ್ನು ಆಶೀರ್ವಾದ ಮಾಡುತ್ತಪ್ಪ. ಅವರ ಮುಖಾಂತರ ನೀನು ತಿಳಿಯಪಡಿಸು. ಭವಿಷ್ಯದ ಆತ್ಮರೇ ನಿಮಗೆ ಸ್ತೋತ್ರಪ್ಪ. ಅವರನ್ನು ಹೆಚ್ಚಾಗಿ ಬಲವಾಗಿ ಉಪಯೋಗಿಸು ಅಪ್ಪ. ನಿನ್ನ ಬಲದ ಕೃಪೆಯಿಂದ ತುಂಬಿಸಪ್ಪ. ಅವರನ್ನು ಹೆಚ್ಚಾಗಿ ಅವರನ್ನು ಉಪಯೋಗಿಸಿ ನಡೆಸು, ಆಶೀರ್ವಿಸು, ಬಲಪಡಿಸು ಕರ್ತನೆ. ನಮ್ಮ ಸೇವೆ ಕಾರ್ಯಗಳನ್ನೆಲ್ಲ ಆಶೀರ್ವಾದ ಮಾಡಪ್ಪ. ಅವರ ಕಾರ್ಯಗಳ ಕ್ರಿಸ್ತನ ರಾಜ್ಯವಾಗಿ ಮಾರ್ಪಡಲಿ. ಅವರನ್ನು ಹೆಚ್ಚಾಗಿ ಬಲವಾಗಿ ಉಪಯೋಗಿಸು, ಆಶೀರ್ವಿಸು, ಬಲಪಡಿಸು ಕರ್ತನೆ ಸ್ತೋತ್ರ. ಈ ಕೂಟವನ್ನು ರಕ್ತ ಕೋಟೆಗಳಪ್ಪ ಮರೆ ಮಾಡಿ ನಡೆಸು, ಕಾದು ಕರ್ತನೆ ಸ್ತೋತ್ರಪ್ಪ. ಎಲ್ಲ ರಚನೆಗಳನ್ನು ಮಾರ್ಪಡಿಸು. ಅನೇಕ ಜನರು ಬರುವಂತೆ ನಿನ್ನ ಸ್ವರ್ಗನ ಅರಿತುಕೊಳ್ಳುವಂತೆಪ್ಪ. ಬಿಡುಗಡೆಯನ್ನು ಆರೋಗ್ಯ ಹೊಂದಿಕೊಳ್ಳುವಂತೆ ಎಲ್ಲ ಬಂಧನದ ಕಟ್ಟುಗಳಿಂದ ಬಿಡಪ್ಪ. ಹೌದು ಕರ್ತನಪ್ಪ, ಬಿಡಿಸು ಕರ್ತನೆ ಸ್ತೋತ್ರಪ್ಪ. ಅವ್ರಿಗೆ ಬೇಕಾಗಿತ್ತಪ್ಪ ಸಾಧಿಸಿಕೊಡಪ್ಪ. ರಕ್ಷಣೆಯನ್ನು ಕೊಡು, ಬಿಡುಗಡೆಯನ್ನು ಕೊಡು ಕರ್ತನೆ ಸ್ತೋತ್ರಪ್ಪ. ಪ್ರಾಣಗಳ ಕೆಳಗಡೆಪ್ಪ ಒಪ್ಪಿಸಿಕೊಡ್ತೀನಪ್ಪ ಅಪ್ಪ. ಈ ದಿನದಲ್ಲಿ ಬಂದಿರುವ ಮಕ್ಕಳನ್ನು ಆಶೀರ್ವಿಸು. ಮುಂದಿನ ದಿನಗಳಲ್ಲಪ್ಪ ಅವರು ಬರುವಂತೆ ಕೃಪೆ ಕೊಡಿಸಪ್ಪ. ಎಲ್ಲ ತಡೆಗಳನ್ನು ಮಾರ್ಪಡಿಸಿ ಯೇಸುವಪ್ಪ. ಅಪ್ಪ ಭಾನುವಾರ ದಿನದಲ್ಲಿ ಕರ್ತನಪ್ಪ ಅಲ್ಲಿಗೆ ಹೋಗದಂತೆಪ್ಪ, ನಾಳೆಗೆ ಬರುವಂತೆಪ್ಪ, ನಾಳೆಯನ್ನು ಬಲಪಡಿಸುವಂತೆ, ವಾಕ್ಯ ಕೇಳುವಂತೆ, ಅದರ ಪ್ರಕಾರವಾಗಿ ನಡೆಯುವಂತೆ, ಜೀವಿಸುವಂತೆ ನೀನು ಕೃಪೆ ಕೊಡು ಪರಿಶುದ್ಧ ಆತ್ಮರೇ. ಮನಸ್ಸಿನೊಂದಿಗೆ ಹೃದಯದೊಂದಿಗಪ್ಪ ನೀನು ಮಾತನಾಡು, ಕ್ರಿಯೆ ಮಾಡುತ್ತೇನೆ ಸ್ತೋತ್ರಪ್ಪ. ನೀನು ಆಶೀರ್ವದಿಸಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಆದಿಂದ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಿಸುವೆ ಅಪ್ಪ. ನಿನ್ನ ನಾಮಂದೇ ಮಹಿಮುಂಟಾಗಲಿ. ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ಅಧಿಕಾರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೆ ನಮ್ಮ ಜೀವನ ತಂದೆಯಾದ ದೇವರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಅಕ್ಕಪಕ್ಕದಲ್ಲಿ ಕೈ ಕೊಟ್ಟಿರಲಿ. ದೇವರು ಒಳ್ಳೆಯವನು ಅಂತ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಒಳ್ಳೆಯ ದೇವರು ಅಂದ್ರೆ ಅದೇ ನಮ್ಮ ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಯೇಸುನೇ ಹೇಳ್ತಾನೆ, ನಾನ್ ಬರೋದಕ್ಕೆ ಅಂತ ಮುಂಚೆ ಯಾರಾದ್ರೂ ಬಂದಿದ್ರು ಅವರೆಲ್ಲ ಕಳ್ಳರು ಸುಳ್ಕೊಳ್ಳೋರು ಆಗಿದ್ರು ಹೊರತು ಅವರು ಮನುಷ್ಯರಿಗೆ ಒಳ್ಳೆಯದನ್ನು ಮಾಡ್ಬೇಕೆಂಬುದಾಗಿ ಯಾರು ಬರಲಿಲ್ಲ ಎಂಬುದಾಗಿ ದೇವರೇ ಅದೇ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಒಳ್ಳೆಯ ನಿಜವಾದ ದೇವರು. ನಾನು ನನ್ನ ಮನುಷ್ಯರಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರ ನಾನು ಯಾವುದಕ್ಕೆ ಹಿಂದೇಟು ಹಾಕೋದಿಲ್ಲ ಎಂಬುದಾಗಿ ಹೇಳಿ ಆತನ ತನ್ನ ಪ್ರಾಣವನ್ನು ಕೊಟ್ಟಂತ ದೇವರು ಆತನ ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರ ಆತ್ಮನು ಕೂಡ ಈ ದಿನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಾಕ್ಯದಿಂದ ಈ ದಿನ ದೇವರ ವಾಕ್ಯವನ್ನು ಓದಿಕೊಳ್ಳುವವರಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಾಕ್ಯ. ಲೂಕ್ ಚಾಪ್ಟರ್ 18:35 ದೇವರು ಸಭೆಯಾದ ನಮ್ಮ ಸಂಘ ಈ ರೀತಿ ಮಾತನಾಡ್ತಾ ಇದ್ದಾನೆ. And it came to pass that as he was come nigh unto Jericho, a captain blind man sit by the wayside weeping. ಲೂಕ 18ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಧ್ಯಗಳಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಕೂತಿದ್ದ ಜನರ ಶಬ್ದವನ್ನ ಕೇಳಿ ಇದೇನು ನೀನು ವಿಚಾರಿಸಿದನು, ಇದೇನೆಂಬುದಾಗಿ ಅವನು ವಿಚಾರಿಸಿದನು. ಅವರು ಅವನಿಗೆ ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು, ಸುಮ್ಮನೆರು,
ನೀ ಎಂದು ಅವನನ್ನು ಗದರಿಸಲು ಅವನು ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನ ಹತ್ತಿರಕ್ಕೆ ಬಂದನು. ಆತನು ಅವನನ್ನ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನ ನೋಡಿ ದೇವರನ್ನ ಸ್ತುತಿಸಿದರು. ಹಲ್ಲೆಲೂಯಾ. ಹಾಗಾದ್ರೆ ಕಣ್ಣು ಕೊಟ್ಟಿರೋದು ಆ ಕುರುಡನಿಗೆ ದೇವರು. ಆದ್ರೆ ಅಲ್ಲಿ ಯಾರು ಸ್ತುತಿಸ್ತಾ ಇದ್ರ? ಇಡೀ ಗುಂಪಿನ ದೊಡ್ಡ ಗುಂಪೆ ಇದೆ. ಆ ಗುಂಪಿನ ಎಲ್ಲಾ ಜನರು ಕೂಡ ದೇವರನ್ನ ಸ್ತುತಿಸ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಅಕ್ಕಪಕ್ಕದಲ್ಲಿ ಇರೋರು ಕೂಡ ಕೈ ಕೊಟ್ಟು ಹೇಳಿ, ದೇವರಿಗೆ ಮಹಿಮೆ ಆಗಲಿ ಅಂತ ಹೇಳಿ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಮ್ಮಿಂದ ಏನಾಗ್ಬೇಕಂದ್ರೆ ದೇವರಿಗೆ ಮಹಿಮೆ ಆಗ್ಬೇಕು. ಯಾಕಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿದ್ದು ದೇವರ ಉದ್ದೇಶ ನಾವು ಆತನ ಮಹಿಮೆ ಪಡಿಸ್ಬೇಕು ಅಂತ. ಹಲ್ಲೆಲೂಯಾ. ಇದೇ ವಿಷಯನೂ ಸೈತಾನನ ಕೂಡ ಅವನು ಹೇಳ್ತಾನೆ, ನೀವು ನನ್ನನ್ನು ಮಹಿಮೆ ಪಡಿಸ್ತೀವಿ ಅಂತ ಅವನು ಹೇಳ್ತಾನೆ. ಹಲ್ಲೆಲೂಯಾ. ದೇವ್ರು ಏನೇ ಹೇಳಿರ್ತಾನೋ ಅದಕ್ಕೆ ಕಾಪಿ ಹೊಡ್ಬಿಟ್ಟು ಸೈತಾನ ಹೇಳ್ಬಿಡ್ತಾನೆ, ನೀವು ನನ್ನನ್ನು ಮಹಿಮೆ ಪಡಿಸಿ. ದೇವ್ರು ಹೇಳ್ತಾನೆ, ನೀವು ವಾಕ್ಯ ಕೇಳ್ರಿ ಅಂದ್ರೆ ದೇವ್ರು ಹೇಳ್ತಾನೆ ಹೇಳಿ. ಆದ್ರೆ ಲೋಕದಲ್ಲಿ ಹೋದಾಗ ಲೋಕದ ಜನ ಏನ್ ಹೇಳ್ತಾರೆ? ಅವರೆಲ್ಲ ಕೆಟ್ಟ ಮಾತುಗಳನ್ನು ಮಾತನಾಡೋದೇ ಆಗಿರುತ್ತೆ, ಲೋಕದ ವಿಷಯಗಳನ್ನೇ ಹೇಳೋದಾಗಿರುತ್ತೆ. ಯಾಕಂದ್ರೆ ಸೈತಾನ ಅವ್ರಿಗೆ ಅವುಗಳನ್ನೇ ಹೇಳ್ಕೊಟ್ಟಿರ್ತಾನೆ. ಆದ್ರಿಂದ ಅವರ ಮುಖಾಂತರವಾಗಿ ಸೈತಾನನು ಕೂಡ ಮಾತನಾಡುವವನಾಗಿರ್ತಾನೆ. ಆದ್ರಿಂದ ಕೇಳುವವರ ಮುಖಾಂತರವಾಗಿ ದೇವಗಳು ಕೂಡ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಅವರಲ್ಲಿ ಅವ್ರು ಮಾತಾಡೇ ಇರಲ್ಲ. ಈ ಸೈತಾನ ಇವನ ಇದು ಒಂದು ಸೇನೆ ಕೂಡ ಇರುತ್ತೆ. ಅದ್ರಲ್ಲಿ ಅನೇಕ ದೇವಗಳು ಕೂಡ ಇರ್ತವೆ. ಹಲ್ಲೆಲೂಯಾ. ಯಾಕಂದ್ರೆ ಇವರೆಲ್ಲರೂ ಎಲ್ಲಿದ್ರು ಅಂದ್ರೆ ಫಸ್ಟ್ ಪರಲೋಕದಲ್ಲಿ ಇದ್ದವರಾಗಿದ್ರು ಈ ಸೈತಾನನನ್ನು. ಮತ್ತೆ ಇವ್ರ ಹಿಂದುಗಡೆಗೆ ದೆವ್ವಗಳೆಲ್ಲ ಇದಾವಲ್ಲ, ಇವರೆಲ್ಲ ಫಸ್ಟ್ ಎಲ್ಲಿರ್ತಾರೆ ಅಂದ್ರೆ ಇವ್ರನ್ನೆಲ್ಲ ಸೃಷ್ಟಿ ಮಾಡಿದ್ದೆ ದೇವ್ರು. ನೀವು ಬಂದು ಪರಲೋಕದಲ್ಲಿ ದೇವ ದೂತರಾಗಿದ್ದರು. ಹಲ್ಲೆಲೂಯಾ. ಅಲ್ಲಿ ದೇವ್ರಿಗೆ ವಿರುದ್ಧವಾಗಿ ಏನ್ ಕೆಲಸ ಮಾಡ್ತಾರಂದ್ರೆ, ನಾನು ದೊಡ್ಡ ಆರಾಧನೆ ದೇವದೂತ, ಇನ್ನು ನನ್ಗೆ ಒಂದೇ ಒಂದು ಮೆಟ್ಲು ನನ್ನ ಮೇಲೆ ಹತ್ಬಿಟ್ರೆ ನಾನೇ ದೇವ್ರಾಗ್ಬಿಡ್ಬೋದು ಎಂಬುದಾಗಿ ಇವ್ನು ಯೋಚನೆ ಮಾಡ್ಬಿಡ್ತಾ ಸೈತಾನ ನಾನು. ಆಗ ದೇವ್ರಿಗೆ ಈ ವಿಷಯ ಗೊತ್ತಾಗುತ್ತೋ, ಇವ್ ನನ್ನ ಸ್ಥಾನನೇ ಬಯಸ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಅವ್ನ ಮನ್ಸಲ್ಲ ಅನ್ಕೊಂತಾನೆ ಅಷ್ಟೇ, ಬಾಯಿ ಬಿಟ್ಟು ಕೂಡ ಅವನು ಹೇಳಲ್ಲ ಸೈತಾನ. ದೇವ್ರ ಮನ್ಸಲ್ಲ ಅನ್ಕೊಂಡಿದ್ದು ಇವ್ನ ಯೋಚನೆ ಕೆಟ್ಟದ್ದು, ಇದು ನನ್ನ ಸ್ಥಾನನೇ ಇವ್ನು ಬಯಸ್ತಾ ಇದ್ದಾನೆ ಅಂತ ಹೇಳಿ ದೇವ್ರಿಗೆ ಕೋಪ ಬಂದು ಅವನ ಎದುರುಗಡೆ ಒಂದು ದೊಡ್ಡ ಗುಂಪೆ ಇರುತ್ತೆ. ಅದೇ ಸೈತಾನನ ದೇವಗಳ ಗುಂಪು. ಯಾವ್ಯಾವೆಲ್ಲ ದೇವದೂತರಾಗಿದ್ರು ಪರಲೋಕದಲ್ಲಿ ದೇವ್ರನ್ನ ಆರಾಧನೆ ಮಾಡ್ತಿದ್ರು, ದೇವ್ರನ್ನೇ ಮಹಿಮೆ ಪಡಿಸ್ತಾ ಇದ್ರು. ಇಂಥವರಲ್ಲಿ ಏನ್ ಬಂತಂದ್ರೆ ಕೆಟ್ಟ ಆಲೋಚನೆ ಬಂತು. ಈ ಕೆಟ್ಟ ಆಲೋಚನೆ ಬಂದಾಗ ದೇವ್ರ ಏನ್ ಮಾಡ್ಬಿಟ್ಟ ಅಂದ್ರೆ, ನೀವೆಲ್ಲಿದ್ರೆ ಈ ಲೋಕನೇ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಅವನನ್ನ ಅವನ ಹಿಂದೆ ಇದ್ದಂತೆಲ್ಲ ಸೇನೆಯವನ್ನ ಎತ್ತಿ ಬಿಸಾಕ್ಬಿಡ್ತಾನೆ. ಅವರೆಲ್ಲ ಮಧ್ಯ ಆಕಾಶಕ್ಕೆ ಬಂದು ಬಿದ್ಬಿಡ್ತಾರೆ. ಈಗ ಅವರು ದೇವದೂತರಾಗಿದ್ರು ಪರಲೋಕದಲ್ಲಿ, ದೇವ್ರ ಯಾವಾಗ ಬಿಸಾಕ್ಬಿಟ್ನು ಅವಾಗ ಅವತ್ತಿಂದ ಅವರು ದೆವ್ವಗಳಾಗಿರೋದಾಗುತ್ತೆ. ಅವತ್ತಿಂದ ಅವರು ದೆವ್ವಗಳಾಗಿ ಸೈತಾನಾಗಿ ಇರೋದ್ರಿಂದ ಅವರ ಗುರಿ ಏನಂದ್ರೆ, ಈಗ ದೇವ್ರನ್ನ ಯಾರ್ಯಾರನ್ನೆಲ್ಲ ಆರಾಧನೆ ಮಾಡ್ತಾರೋ ಅವ್ರ ಆರಾಧನೆ ಮಾಡ್ಬಾರ್ದು, ಹಂಗ್ ಮಾಡ್ಬೇಕನ್ನೋದೇ ಈಗ ಸೈತಾನನ ದೊಡ್ಡ ಗುರಿ. ಹಲ್ಲೆಲೂಯಾ. ಆದ್ರಿಂದ ದೇವ ಜನರಾದ ನಾವು ದೇವ್ರನ್ನ ಆರಾಧನೆ ಮಾಡೋದು ಇದು ನಮ್ಗೆ ಆ ದೊಡ್ಡ ಆಶೀರ್ವಾದ. ಇದು ನಮ್ಮ ದೇವರಿಗೆ ಅದು ಮಹಿಮೆ ಆಗುವಂತದ್ದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ಜನರೆಲ್ಲರೂ ದೇವರನ್ನ ಸ್ತುತಿಸುವಂತೆ ದೇವರು ಕೂಡ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದವನಾಗಿದ್ದನು. ಹಲ್ಲೆಲೂಯಾ. ಹಾಗಾದ್ರೆ ಇಂಥ ದೇವರು ದಿನ ನಮ್ಮ ಸಂಗಡ ಆತನ ತನ್ನ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ದಾನೆ. ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬಿಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಕೂತಿದ್ದ. ಜನರ ಶಬ್ದವನ್ನ ಕೇಳಿ ಇದೇನು ಎಂದು ವಿಚಾರಿಸಿದನು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಈ ದಾರಿಯಲ್ಲಿ ಬರ್ತಾ ಇದ್ದಾನೆ ಎಂಬ ಸುದ್ದಿ ಯಾರಿಗೆ ಗೊತ್ತಾಯ್ತು ಅಂದ್ರೆ ಕುರುಡನಿಗೆ ಗೊತ್ತಾಗ್ತು. ಹಲ್ಲೆಲೂಯಾ. ಆ ಕುರುಡ ಗೊತ್ತಾಗ್ತಾ ಇದ್ದಂಗೆ ಅವನು ತೀರ್ಮಾನ ಮಾಡ್ತಾನೆ, ನನಗೆ ಏನಿಲ್ಲ, ಕಣ್ಣಿಲ್ಲ, ಹಾಗಾಗಿ ಇವಾಗ ಯೇಸುವಿನಿಂದ ಹೆಂಗಾದ್ರೂ ಮಾಡಿ ಕಣ್ ಪಡ್ಕೋಬೇಕು. ಯೇಸುಗೆ ಕೂಡ ಶಕ್ತಿ ಐತೆ ಅನ್ನೋದು ಈ ಕುರುಡನಿಗೆ ಬಲವಾದ ನಂಬಿಕೆ. ಹಲ್ಲೆಲೂಯಾ. ಅದರಿಂದ ನಮಗೂ ಕೂಡ ಒಂದು ನಂಬಿಕೆ ಇರ್ಬೇಕು. ನಮ್ ದೇವರಲ್ಲಿ ನಮ್ಗೆ ಏನ್ ಬೇಕೋ ಅದೆಲ್ಲ ಕೂಡ ಅದಕ್ಕೆ ಶಕ್ತಿ ಐತೆ. ಹಲ್ಲೆಲೂಯಾ. ಕೆಲವರ ಹೇಳ್ತಾರೆ, ಅಯ್ಯೋ ಯೇಸು ಶಿಲ್ಬೆಗೆ ನೇತಾಕೊಂಡು ಅವ್ರನ್ನ ಅವರೇ ಬಿಡಿಸ್ಕೊಳ್ಳಿಲ್ಲ, ಸತ್ತಾಗ್ಬಿಟ್ರು, ಇಲ್ಲ ನಮ್ಮನ್ನೇ ಕಾಪಾಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಅನೇಕರು ದೇವ್ರಿಗೆ ನಂಬಿಕೆ ಇಲ್ಲದೆ ಇರೋರು ಹಂಗ ಹೇಳ್ತಾರೆ.
3 ಮಳೆಯಿಂದನೇ ಬಿಡಿಸ್ಕೊಳಕ್ ಆಗದಿರೋ ದೇವರು ನಿಮ್ಮನ್ನ ಹೆಂಗ್ ಬಿಡಿಸ್ಬಿಡ್ತಾನೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಆದ್ರೆ ದೇವರು 3 ಮಳೆಗಳಿಂದ ಬಿಡಿಸ್ಕೊಳಕ್ ಆಗದೆ ಇರೋದಕ್ಕೆ ಕಾರಣ ಅದು ನಾವೇ, ನಮ್ಮ ಪಾಪಗಳೇ ಆಗಿದ್ವು. ನಮ್ಮ ಪಾಪಗಳು ದೇವರಿಗೂ ಮತ್ತೆ ಮನುಷ್ಯರಿಗೂ ಮಧ್ಯದಲ್ಲಿ ಒಂದು ಪಾಪದ ಗೋಡೆ ಆಗಿ ನಿಂತಿತ್ತು. ಇದರಿಂದ ನಾವು ದೇವ್ರನ್ನ ಡೈರೆಕ್ಟ್ ಆಗಿ ನೋಡುವ ಒಂದು ದೊಡ್ಡ ಆಶೀರ್ವಾದ ಕಳ್ಕೊಂಡ್ಬಿಟ್ಟಿದ್ವಿ. ಈ ಆಶೀರ್ವಾದ ಕೊಡೋದಕ್ಕೋಸ್ಕರನೇ ದೇವರು ತನ್ನ ಪ್ರಾಣವನ್ನೇ ಕೊಡ್ಬೇಕಾಗಿತ್ತು. ಪ್ರಾಣ ಕೊಟ್ರೆ ಈ ಮತದಲ್ಲಿ ಇದ್ದಂತ ಪಾಪದ ಗೋಡೆ ಕಡಿಮೆ ಕೊಡುತ್ತೆ. ಆಗ ನಾವು ದೇವ್ರನ್ನ ಡೈರೆಕ್ಟ್ ಮುಖಾಮುಖಿಯಾಗಿ ನೋಡುವಂತ ಕೃಪೆ ದೇವರ ಯೇಸು ಕ್ರಿಸ್ತನ ಈಗ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಈ ಕೃಪೆಯನ್ನು ಕೊಟ್ಟಂತ ದೇವರು ತನ್ನ ವಾಕ್ಯಗಳಲ್ಲಿ ಇದನ್ನ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡ್ತಾನೆ. ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿ ಕೈ ಕೊಟ್ಟಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾನೆ, ಈ ದಿನ ಜನರ ಶಬ್ದವನ್ನ ಕೇಳಿ ಇದೇನು ಎಂದು ವಿಚಾರಿಸಿದಾಗ ಅವರು ಅವನಿಗೆ ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸುವೆಂದು ಕೂಗಿಕೊಂಡನು. ಹಲ್ಲೆಲೂಯಾ. ಹಾಗಾದ್ರೆ ಕೆಲವು ಸಾರಿ ನಾವು ಕೂಗೋದೇ ಒಳ್ಳೇದು, ಕೆಲವು ಸಾರಿ ಕೂಗದೆ ಇರಿದ್ರೇನೆ ಒಳ್ಳೇದು. ಹಲ್ಲೆಲೂಯಾ. ಈಗ ರೋಡಲ್ಲಿ ಎಲ್ಲ ಬೇಕಲ್ಲ ಕೂಗ್ತಾ ಇದ್ರೆ ಏನಾಗ್ಬಿಡ್ತಾರೆ ಜನ, ಇವ್ರಿಗೆ ಏನೋ ಹುಚ್ಚಾಗ್ಬಿಟ್ಟಿದೆ ಹಾಗೆ ಆಡ್ಕೊಂಡು ಓಡಾಡ್ಬಿಡ್ತಾ ಇದಾರೆ ಅಂತ ಹೇಳಿ ಎಲ್ಲಾ ಜನ ಆಡ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ಒಬ್ಬರು ಯಾರು ಹೋಗ್ತಾ ಇದ್ರ ಅಂದ್ರೆ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತನು ಹೋಗುವಾಗ ಯೇಸು ಎಲ್ಲಿರ್ತಾನೋ ಆ ಕಾಲದಲ್ಲಿ, ಯೇಸು ಇದ್ದ ಕಾಲದಲ್ಲಿ ಯೇಸುನೇ ಇರೋ ಇಡೀ ಪ್ರಪಂಚಕ್ಕೆ. ಹಲ್ಲೆಲೂಯಾ. ಆದ್ರಿಂದ ಯೇಸು ಎಲ್ಲಿ ಹೋಗ್ತಾನಂತ ಇದ್ರು ಸಾರಿ ಆತನಿಂದ ದೊಡ್ಡ ಮುಂಪೆ ಒಂದು ದೊಡ್ಡ ಸೈನ್ಯನೇ ಹೋದಾಗ ಹೋಗ್ತಾ ಇತ್ತು. ಹಲ್ಲೆಲೂಯಾ. ಆದ್ರಿಂದ ಅವ್ನು ಕೂಡ ನಮ್ಗೆ ಗೊತ್ತಾಯ್ತು ಈ ವಿಷಯ, ಯೇಸು ಈ ರೋಡಲ್ಲಿ ಹೋಗ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಯ್ತು ಅಷ್ಟೇ. ಹಲ್ಲೆಲೂಯಾ. ಹಾಗಾದ್ರೆ ಈ ದಿನ ನಮಗೂ ಕೂಡ ಯೇಸುವಿನ ವಿಷಯ ನಾವು ಹೇಗಾದ್ರೂ ಮಾಡಿ ತಿಳ್ಕೊಳ್ಳುವ ಅವಕಾಶ ನಮಗೆ ದೇವರು ಸಾಯೋದ್ರೊಳಗೆ ನಾವು ದೇವರನ್ನ ತಿಳ್ಕೊಳ್ಳುವುದಕ್ಕೆ ಒಂದು ಆಶೀರ್ವಾದ ಇಟ್ಟಿದ್ದಾನೆ. ಆದ್ರಿಂದ ನಾವು ಸಾಯೋದ್ರೊಳಗೆ ಯೇಸುವನ್ನ ತಿಳ್ಕೊಳ್ಬೇಕು, ಯೇಸುವಿನಲ್ಲಿ ರಕ್ಷಣೆ ಹೊಂದ್ಕೋಬೇಕು, ಯೇಸುವಿನಲ್ಲಿ ನಾವು ದೇಶಾಸ್ತನ ಹೊಂದ್ಬೇಕು. ಹಲ್ಲೆಲೂಯಾ. ನಾವು ಸತ್ತ ಮೇಲೆ ನಮ್ಗೆ ಇದ್ಯಾವುದಕ್ಕೂ ಕೂಡ ಟೈಮ್ ಇರಲ್ಲ, ಟೈಮ್ ಡೇಟ್ ಆಫ್ ಬರ್ತ್ ಮೊದಲೋಗ್ಬಿಟ್ಟಿರುತ್ತೆ. ಹಾಗಾಗಿ ದೇವರು ನಮಗೆ ಕೊಟ್ಟಿರುವ ಆಯಸ್ಸನ್ನಿಲ್ಲೇ ನಾವು ದೇವರನ್ನ ತಿಳ್ಕೊಳ್ಬೇಕು. ಈಗ ಕೊಡೋದು ಕೂಡ ಒಂದು ಟೈಮ್ ಬಂದಿದೆ. ಈಗ ಏನ್ ಟೈಮ್ ಅಂದ್ರೆ, ಇಷ್ಟು ವರ್ಷ ಮುತ್ತಾಗಿದ್ದ ಕಣ್ಣೇ ಇಲ್ಲ, ಮುತ್ತಾಗಿದ್ದ ಏನ್ ಮಾಡಿದಾನಂದ್ರೆ ಭಿಕ್ಷೆ ಬಿಟ್ಕೊಂಡೆ ಜೀವನ ಮಾಡ್ಕೊಂಡು ಹೋಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಈಗ ಯೇಸು ಈ ರೋಡಲ್ಲಿ ಬರ್ತಾ ಇದ್ದಾನೆ ಅನ್ನೋ ವಿಷಯ ಏನ್ ಗೊತ್ತಾಯ್ತು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಆ ಕಾಲದಲ್ಲಿ ಏನಾಗಿದ್ದಾನಂದ್ರೆ ಆತನು ದೇವರು ಆಗಿದ್ದಾನೆ 100%. ಇನ್ನೊಂದ್ ಕಡೆಗೆ ಆತನು ಮನುಷ್ಯನು ಕೂಡ ಆಗಿದ್ದಾನೆ. ಆದ್ರಿಂದ ಯೇಸುವಿನಲ್ಲಿ ಅದ್ಭುತ ಮಾಡುವಂತಹ ಶಕ್ತಿ ಇದೆ. ಹಲ್ಲೆಲೂಯಾ. ಈ ವಿಷಯ ಯಾರು ಕಂಡಿಡ್ದ ಅಂದ್ರೆ ಕೂಡ ಕಂಡಿಡಿದಿದ್ದಾನೆ. ಕೆಲವರು ಆ ದೇಶದಲ್ಲಿ ಇನ್ನೂ ಅನೇಕ ಜನರು ಇದ್ರು, ಫರಿಸಾಯರು, ಯಾಜಕರು ಅನ್ನೋರೆಲ್ಲ. ಅವರು ಯೇಸುವಿನ ಅದ್ಭುತಗಳನ್ನ ನಂಬ್ತಾನೆ ಇರಲಿಲ್ಲ. ಇವನು ಏನೇನು ಅದ್ಭುತಗಳನ್ನ ಮಾಡ್ತಾನೆ ಅಂದ್ರೆ ಸೈತಾನಿಂದಾನೇ ಅದ್ಭುತ ಮಾಡ್ಬಿಡ್ತಾನೆ ಅಂತ ಕೆಲವರು ಹೇಳುವಂತವ್ರು. ಹಲ್ಲೆಲೂಯಾ. ಆದ್ರೆ ದೇವರಾದ ಯೇಸು ಕ್ರಿಸ್ತನು ಆತನ ನಿಜವಾದ ದೇವರಾಗಿರೋದ್ರಿಂದ ಆತನ ನಿಜ ಶಕ್ತಿಯಿಂದಲೇ ಆತನ ಅದ್ಭುತವನ್ನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಕುರುಡನ ಯೇಸು ಬರುವ ವಿಷಯನ ಕೇಳಿದಾಗ ಅವನ್ ತೀರ್ಮಾನ ಮಾಡ್ದ, ನಾನು ಯೇಸುವನ್ನ ಹೆಂಗಾದ್ರೂ ಹೋಗಿ ನೆಲೆಸ್ಕೋಬೇಕು ನನ್ನ ಮುಂದಕ್ಕೆ. ಹಲ್ಲೆಲೂಯಾ. ಹೋಗ್ತಾ ಇರೋ ಯೇಸುನ ನಿಲ್ಸೋದಂದ್ರು ಬರೀ ಕಷ್ಟನೇ. ಯಾಕಂದ್ರೆ ಯೇಸು ಸುಮ್ಮನೆ ಎಲ್ಲೂ ಕೂಡ ನಿಲ್ಲಲ್ಲ, ಯಾರ ಮನೆಗೂ ಕೂಡ ಬರಲ್ಲ, ಯಾರು ಕರೆದಿದ್ರೆ ಮಾತ್ರ ಹೋಗ್ತಿದ್ರು ಯೇಸು ಕ್ರಿಸ್ತನು. ಆಮೇಲೆ ಅವರಂತೂ ಒಂದು ಸೇವೆ ಅವ್ರಿಗೆ ಕೊಡಲ್ಪಟ್ಟಿತ್ತು. ಯೇಸು ಕ್ರಿಸ್ತನ್ ತನ್ನ ಸೇವೆಗೂ ಕೂಡ ದೇವರು ಮುಂಚೆನೆ ಪ್ಲಾನ್ ಮಾಡ್ಬಿಟ್ಟಿದ್ರು. 33 ವರ್ಷದಲ್ಲೇ ನಾನು ಎಲ್ಲಾ ಸೇವೆನ ಮಾಡಿ ಮುಗಿಸಿ ಪ್ರಾಣ ಕೊಟ್ಟು ಕೂಡ ಮುಗಿಸ್ಬಿಡ್ಬೇಕೆಂಬುದೇ ದೇವರ ಪ್ಲಾನ್ ಆಗಿತ್ತು. ಹಂಗಾಗಿ ಯೇಸು ಕ್ರಿಸ್ತನು 33 ವರ್ಷದಲ್ಲೇ ಸೇವೆ ಎಲ್ಲವನ್ನ ಮಾಡಿ ಮುಗಿಸ್ಬಿಡ್ತಾನೆ. ಹಲ್ಲೆಲೂಯಾ. ಅದಾದ್ಮೇಲೆ ಜಾಸ್ತಿ ಟೈಮ್ ಕೂಡ ಯೇಸು ಕೂಡ ಎಲ್ಲೂ ಕೂಡ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿ ಯೇಸು ಕ್ರಿಸ್ತನ ಒಂದು ದಿನ ಯೆರಿಕೋ ಎಂಬ ಊರು ಇಸ್ರಾಯೇಲ್ ದೇಶದಲ್ಲಿ ಇವತ್ತು ಕೂಡ ಇದೆ. ಯೆರಿಕೋ ಸಮೀಪಕ್ಕೆ ಯೇಸು ಕ್ರಿಸ್ತನು ಒಂದು ಮಾರ್ಗದಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಬರ್ತಾ ಇರುವಾಗ ಆತನ ಹಿಂದೆ ಒಂದು ದೊಡ್ಡ ಸೈನ್ಯದಂತೆ ಗುಂಪಿನ ಜನರು ಆತನ ಹಿಂದೆ ಬರ್ತಾನೆ ಇದ್ದಾರೆ. ಆಮೇಲೆ ಯೇಸುವಿನ 12 ಜನ ಶಿಷ್ಯರು ಕೂಡ ಯೇಸುವಿನ ಜೊತೆಯಲ್ಲೇ ಇದ್ದಾರೆ. ಇವರೆಲ್ಲರೂ ಇರುವಾಗ ಯೇಸುವಿನ ಜೊತೆಲಿ ಬರುವಾಗ ಈ ಬರುವಂತ ಸುದ್ದಿ ಈ ಕುರುಡನಿಗೆ ಗೊತ್ತಾಯ್ತು. ಈಗ ಯೇಸು ಕ್ರಿಸ್ತನು ಇದೇ ದಾರಿಯಲ್ಲಿ ಬರ್ತಾ ಇದ್ದಾನೆ, ಹೆಂಗಾದ್ರೂ ಮಾಡಿ ಯೇಸು ಅನೇಕ ಅದ್ಭುತಗಳನ್ನ ಮಾಡ್ತಾನೆ ಅನ್ನೋ ವಿಷಯ ಇವನಿಗೆ ಕೂಡ ಮುಂಚೆ ತಿಳ್ಕೊಂಡಿದ್ದಾನೆ. ಅದರಿಂದನೇ ಯೇಸುವಿನ ಈಗ ಹೋಗ್ತಿರೋ ಯೇಸುನ ನಿಲ್ಲಿಸ್ಬೇಕು, ಹೆಂಗಾದ್ರೂ ಮಾಡಿ ಹೋಗ್ತಿರುವಂತ ಯೇಸುನ ನಿಲ್ಸೋದಕ್ಕೆ ಈಗ ಒಂದು ಪ್ಲಾನ್ ಮಾಡ್ತಾನೆ. ಏನ್ ಪ್ಲಾನ್ ಮಾಡ್ತಾನಂದ್ರೆ
ಜೋರಾಗಿ ಕೆಲ್ಸಬೇಕು, ಕೂಗ್ಬೇಕು. ಅವಾಗ ಯೇಸು ಇಲ್ಲ ಅಂತ ಏನಾದ್ರು ನಿಧಾನ ಕೇಳ್ಬಿಟ್ಟಿದ್ರೆ ಯೇಸು ನಿಲ್ತಾ ಇರಲಿಲ್ಲ. ಯೇಸು ಬೇರೆಯವ್ರಿಗೆ ಹೊಟ್ಟೋಗ್ಬಿಡ್ತಿದ್ದ ಸೇವೆಗಾಗಿ. ಅಲ್ಲೆಲ್ಲೂಯ್ಯ. ಅದರಿಂದ ನಾವು ಕೂಗೋ ಟೈಮ್ ಬಂದಾಗ ಕೂಗ್ಬೇಕಾಗುತ್ತೆ. ಅಲ್ಲೆಲ್ಲೂಯ್ಯ. ಇವ್ರು ಕೂಗ್ಕೊಂಡಾಗ್ಲೇ ಏನಾಗುತ್ತೆ, ಯೇಸು ಹೋಗ್ತಾನೆ, ಯೇಸು ನಿಲ್ತಾನೆ. ಹಾಗಾಗಿ ಈ ವಿಷಯ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಕೂಡ, ದಾವೀದನ ಕುಮಾರನೇ ನನ್ನನ್ನ ಕರುಣಿಸು ಎಂದು ಕೂಗಿಕೊಂಡನು. ಆಗ ಇವನು ಈ ತರ ಕೂಗ್ದಾಗ ಕೆಲವರು ಅನ್ಕೊಂಡ್ರು, ನೀನ್ ಸುಮ್ಮನಿರು ಎಂಬುದಾಗಿ ಕೆಲವರು ಅವನನ್ನ ಗದರ್ಸ್ತಾರೆ. ನೀನ್ ಕುಳ್ಳ ಸುಮ್ಮನೆ ಯಾಕೆ ಹೋಗ್ತೀಯ, ಯಾಕೆ ನಿಲ್ತೀಯ, ನಿಜ ಆಗೋದು ಕೆಲಸ ಅಂತ ಅಂದ್ಬಿಟ್ಟು ಅವರು ಗದರ್ಸ್ತಾರೆ. ಆದ್ರೆ ಈ ಕೂಡ ಏನ್ ಮಾಡ್ತಾರ ಅಂದ್ರೆ, ಯಾರ ಗದರಿಕೆಗೂ ಭಯನೇ ಪಡಲ್ಲ. ನೀನ್ ಯಾರು ನನ್ಗೆ ಹೇಳಕ್ಕೆ, ನೀನ್ ನನ್ನ ಹೋಗೋದ್ ನಾನು ಹೇಳ್ಸ್ಬೇಡ, ನಾನ್ ಕೂಗ್ತೀನಿ ಯೇಸು ಅಂತ ಅಂದ್ಬಿಟ್ಟು ಅವ್ನು ಹೋಗ್ತಾನೆ ಇದ್ದಾನೆ. ಹಾಗೆ ಕೆಲವರು ಈಗ ಯೇಸು ನಂಬ್ಕೊಂಬೇಡ ಅಂತ ಕೆಲವ್ರು ನಮ್ಗೆ ಹೇಳ್ತಾರೆ. ಅವೇನ್ ಮಾಡ್ತೀವಿ, ನಾನು ನಂಬಲ್ಲ ಬಿಡಪ್ಪ, ನಾನು ಸುಮ್ಮನೆ ಇರ್ತೀನಿ ಅಂತ ಸುಮ್ಮನೆ ಆಗ್ಬಿಟ್ರೆ ಏನಂತ ನಮಗ್ ಯೇಸುವಿನಿಂದ ಬರ್ಬೇಕಾದ ಆಶೀರ್ವಾದ ನಿಂತು ಹೋಗುತ್ತೆ. ಯೇಸುವಿನಿಂದ ಆಶೀರ್ವಾದ ನಾವು ಕಳ್ಕೊಂತೇವೆ. ಅಲ್ಲಲ್ವಿಯ. ಹಾಗಾಗಿ ಈ ಲೋಕದ ಜನರು ಹೇಳ್ತಾರೆ ಯೇಸುನ ನಂಬೇಡ, ಯೇಸು ಹತ್ರ ಹೋಗ್ಬಿಟ್ರೆ, ಸಭೆಗೆ ಹೋಗ್ಬಿಟ್ರೆ, ಚರ್ಚ್ ಹೋಗ್ಬಿಟ್ರೆ ನಾ ಕನ್ವರ್ಟ್ ಮಾಡಿ ನಾವೇನ್ ಮಾಡೋಣ, ನಾವು ಯೇಸು ನಂಬಿದ್ರೆ ನಾವೇನು ಕನ್ವರ್ಟ್ ಆಗುದಿಲ್ಲ, ಎಂತದಿಲ್ಲ. ನಾವು ನಿಜವಾದ ದೇವರು ಯೇಸು ಆಗಿರ್ತಾನೆ. ಅಲ್ಲಲ್ವಿಯ. ಇಡೀ ಮನೆಗೆ ಒಬ್ಬನೇ ಯಜಮಾನ ಇರ್ಬೇಕು. ಆಗ ಇಡೀ ಕುಟುಂಬ ಅವನ್ ಬ್ಯಾಲೆನ್ಸ್ ಮಾಡ್ತಾನೆ. ಅವನ ಮಕ್ಕಳು ಅಪ್ಪನ ಮಾತು ಕೇಳ್ತಾರೆ. ಅವಾಗ ಒಂದೇ ಮನೆಗೆ ಇಬ್ಬರು ಯಜಮಾನ್ರು ಇದ್ಬಿಟ್ರೆ ಏನಾಗುತ್ತೆ, ಈ ಅಪ್ಪನ ಮಾತು ಕೇಳ, ಆ ಅಪ್ಪನ ಮಾತು ಮಕ್ಕಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಅಲ್ಲಲ್ವಿಯ. ಹಂಗೆ ಇಡೀ ಪ್ರಪಂಚಕ್ಕೆ ಒಬ್ಬನೇ ಅಂತ ಇರ್ಬೇಕು, ಅದು ಯೇಸಪ್ಪ ಆಗಿರ್ಬೇಕು. ಅಲ್ಲಲ್ವಿಯ. ಆಗ ಇಡೀ ಪ್ರಪಂಚದ ಎಲ್ಲಾ ಜನರು ಏನಾಗಿರ್ತಾರೆ, ಯೇಸುಗೆ ಮಕ್ಕಳಾಗಿರ್ತಾರೆ. ಈಗ ನಮ್ಗೆ ಎಲ್ಲರಿಗೂ ಒಬ್ಬನೇ ದೇವರಾಗಿರೋದ್ರಿಂದ ಆತನ ಒಬ್ಬ ಮಾತನ್ನೇ ನಾವೆಲ್ಲರೂ ಕೇಳ್ಬೇಕು. ಅಲ್ಲಲ್ವಿಯ. ಅದೇ ಸೈತಾನ ಏನ್ ಮಾಡ್ಬಿಟ್ಟಿದ್ದಾನೆ ಈ ಲೋಕದಲ್ಲಿ, ನಾನು ದೇವರು ಅಂತ ಹೇಳ್ಬಿಟ್ಟು ಅವನು ಬಂದ ದೇವರಲ್ಲ, ಕೋಟಿಗಟ್ಟಲೆ ದೇವರುಗಳನ್ನ ಅವನು ಸೃಷ್ಟಿ ಮಾಡ್ಬಿಟ್ಟ. ಅಲ್ಲಲ್ವಿಯ. ಹೀಗಾಗಿ ಲೋಕದಲ್ಲಿ ಅನೇಕ ದೇವರುಗಳಿಂದ ಕಲ್ಸಲ್ಪಡುವವರಾಗ್ಬಿಟ್ರು. ಅಲ್ಲಲ್ವಿಯ. ಕೆಲವರು ಇನ್ನೂ ಎಂತೆಂತ ಬುದ್ಧಿವಂತರಿದ್ದಾರೆ ಅಂದ್ರೆ, ಕೆಲವರು ಮನುಷ್ಯರೇ ಆಗಿರ್ತಾರೆ, ಅವ್ನು ಹೇಳ್ಕೊಂಡ್ಬಿಡ್ತಾನೆ ನಾನೇ ದೇವರ ಬಂದೆ. ಕೆಲವರು ಅವನ ಕಾಲಿಗೆ ಕರ್ಪೂರಾಚತೆಯನ್ನು ಎಲ್ಲ ಹಾಕ್ಬಿಟ್ಟೇನು, ಅವನ ಕಾಲೇ ಪೂಜೆ ಮಾಡೋರು ಕೂಡ ಎಷ್ಟೋ ಜನ ಈ ಭೂಮಿಲಿ ಇದ್ದಾರೆ. ಕೆಲವು ಸ್ವಾಮೀಜಿಗಳನ್ನು ಕೂಡ ಪೂಜೆ ಮಾಡ್ತಾರೆ. ಯಾಕಂದ್ರೆ ಸ್ವಾಮೀಜಿನೇ ದೇವ್ರ ಅಂತ ಹೇಳ್ಬಿಟ್ಟು ಅವನು ಪೂಜೆ ಮಾಡ್ತಾರೆ. ಹಾಗಾದ್ರೆ ಅವ್ನ ಮನುಷ್ಯನೂ ಅಲ್ಲ. ಹಂಗಾದ್ರೆ ದೇವರಾಗಿದ್ರೆ ಅವನು ಕೋಟಿ ವರ್ಷ ಬದುಕಬೇಕಾಗಿತ್ತು. ಆ ಸ್ವಾಮೀಜಿ ಕೋಟಿ ವರ್ಷ ಬದುಕ್ತಾನ? ಇಲ್ವೇ ಇಲ್ಲ. ಅವನಿಗೂ ದೇವ್ರು ಒಂದಿನ ಸಾಕು ಕೊಟ್ಟಾಗ ಅವನು ಗೊತ್ತಾಗ್ತಾನೆ. ಅಲ್ಲಲ್ವಿಯ. ಆದ್ರಿಂದ ದೇವ್ರು ಅಂದ್ರೆ ಅವನಿಗೆ ಸಾವಿರಬಾರ್ದು. ಅಲ್ಲಲ್ವಿಯ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನೇ ಹೇಳ್ತಾನೆ, ನಾನೇ ಆದಿ, ನಾನೇ ಅಂತ್ಯ, ನಾನೇ ಆಲ್ಫಾ, ನಾನೇ ಒಮೆಗಾ. ಅಂದ್ರೆ ನಾನೇ ಫಸ್ಟ್ನೇವನು, ನಾನೇ ಕೊನೆಯವನು. ಯೇಸು ನಾವು ಮನುಷ್ಯನ ಕಾಯಿಸೋ ಇದ್ರ ಮಧ್ಯದೊಳಗಡೆ ನಾಗಿದ್ದೀವಿ. ಅಲ್ಲೆಲ್ಲೂಯ್ಯ. ಹಾಗಾಗಿ ಯೇಸು ಕ್ರಿಸ್ತನೇ ಮೊದಲನೇ ವರ್ಷನೂ ಆತನೇ ಇರ್ತಾನೆ, ಕೋಟಿ ವರ್ಷಗಳಾದ್ರೂ ಆತನೇ ಇರ್ತಾನೆ. ಹೌದು. ಈಗಲೂ ಕೂಡ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ನಂಬಿರುವಂತ ದೇವರು ಅಂದ್ರೆ ಅದು ಯೇಸುನೇ. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಅದ್ರ ಸಂಖ್ಯೆ ಕಮ್ಮಿ ಇದೆ ಅಷ್ಟೇ. ಇಡೀ ಪ್ರಪಂಚ ಹೋಲಿಕೆ ಮಾಡಿ ನೋಡುವಾಗ ಪ್ರಪಂಚದಲ್ಲೇ ಯೇಸುನ ನಂಬಿದವರೇ ಜಾಸ್ತಿ ಇದ್ದಾರೆ. ಹಾಗಾದ್ರೆ ಯೇಸುನ ಇಡೀ ಉತ್ತರ ದಿಕ್ಕಿಗೆ ಹೋಗಿ ನೋಡಿದ್ರು ಯೇಸು ನಮ್ದವ್ರು ಸಿಗ್ತಾರೆ, ದಕ್ಷಿಣ ದಿಕ್ಕಿಗೆ ಬಂದ್ ನೋಡಿದ್ರು ಯೇಸು ನಮ್ದವ್ರು ಸಿಗ್ತಾರೆ, ಪೂರ್ವಕ್ಕೂ ದೇಶದಲ್ಲಿ ನೋಡಿದ್ರು ಚೀನಾ ದೇಶ, ಜಪಾನ್ ದೇಶಗಳು ಬರ್ತಾವೆ, ಆ ದೇಶದಲ್ಲೂ ಯೇಸು ನಮ್ದವ್ರು. ಈ ಕಡೆಗೆ ಪಶ್ಚಿಮ ದೇಶಗಳಲ್ಲೂ ಹೋಗಿ ನೋಡಿದ್ರು, ಅಮೇರಿಕ, ಆಸ್ಟ್ರೇಲಿಯಾ ದೇಶಗಳಲ್ಲೂ ನೋಡಿದ್ರು ಅದು ಕೂಡ ಯೇಸು ನಮ್ದವ್ರು. ದೇವ್ರ ಅಂದ್ರೆ ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವರಾಗಿರ್ತಾನೆ. ಆತನು ನಿಜವಾದ ದೇವರಾಗಿರ್ತಾನೆ. ಆತನು ನಂಬುವಾಗ ಆತನು ನಮಗೆ ಬಿಡುಗಡೆ ಕೊಡ್ತಾನೆ. ಅದೇ ಶಾಶ್ವತವಾದ ಬಿಡುಗಡೆ. ಹಾಗಾದ್ರೆ ಬಿಡುಗಡೆಗಳು ಕೆಲವೊಂದು ಸೈತಾನನು ಕೂಡ ಕೊಡ್ತಾನೆ. ಇದರಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ಕೆಲವೊಂದು ಸಾರಿ ಅದ್ಭುತಗಳನ್ನ ದೇವ್ರು ಮಾಡ್ತಾನೆ, ಕೆಲವು ಸಾರಿ ಅದ್ಭುತಗಳನ್ನ ಸೈತಾನನು ಕೂಡ ಮಾಡ್ಬಿಡ್ತಾನೆ. ಕೆಲವರು ಸೈತಾನ ಮಾಡಿರೋ ಅದ್ಭುತಗಳನ್ನ ದೇವರೇ ಮಾಡಿದ್ದಾನೆ ಅಂತ ನಂಬಿಕೆ ಇಟ್ಟಾಗ ಅದು ನಮ್ಮ ನಂಬಿಕೆ ತಪ್ಪಾಗ್ಬಿಡುತ್ತೆ. ಅಲ್ಲಲ್ವಿಯ. ಆದ್ರಿಂದ ಅಂತ್ಯಕಾಲದಲ್ಲಿ ಸೈತಾನ ಎಂತ ಅದ್ಭುತ ಮಾಡ್ತಾನಂದ್ರೆ, ಒಂದು ಸ್ಯಾಟಲೈಟ್ ಇಂದ ಮುಖಾಂತರವಾಗಿ ಅನೇಕ ವಿಜ್ಞಾನಿಗಳು ಆ ಬಾಹ್ಯಾಕಾಶಕ್ಕೆ ಒಂದು ಸ್ಯಾಟಲೈಟ್ ಕಳಿಸಿರ್ತಾರೆ. ಅದು ಆಕಾಶದ ಮೇಲೆನೆ ಇರುತ್ತೆ. ಅದನ್ನ ಒಂದು ರಿಮೋಟ್ ಕಂಟ್ರೋಲ್ ಅಲ್ಲಿ ಒತ್ಬಿಟ್ರೆ ಅದು ಮೇಲಿನ ಆಕಾಶದ ಮೇಲೆನೆ ಬ್ಲಾಸ್ಟ್ ಮಾಡಿ ಮೇಲಿಂದ ಬೆಂಕಿ ಭೂಮಿಗೆ ಬೀಳೋ ತರನೂ ಮಾಡ್ಬೋದು.
ಆದ್ರಿಂದ ಇವನು ಸೈತಾನ ಅಂತ್ಯ ಕಾಲದಲ್ಲಿ ಏನ್ ಮಾಡ್ಬಿಡ್ತಾನ ಅಂದ್ರೆ, ನೋಡಿ ಎಲ್ಲ ಭೂಲೋಕದ ಭೂನಿವಾಸಿಗಳೇ ಎಲ್ಲ ಜನರೇ, ನಾನು ಆಕಾಶದಿಂದಾನೆ ಬೆಂಕಿನ ಭೂಮಿಗೆ ಇಳಿಸ್ತೀನಿ ಅಂತ ಹೇಳ್ಬಿಟ್ಟು ಕೈ ಎತ್ತುತ್ತಾನೆ, ಬೆಂಕಿ ಬಾ ಅಂತ ಕರೀತಾನೆ. ಅವಾಗೇನಾಗುತ್ತೆ, ಆಕಾಶದಿಂದ ಬೆಂಕಿ ಬರುತ್ತೆ. ಅಲ್ಲೂಯ್ಯ. ಇದನ್ನ ನೋಡಿ ಅನೇಕ ಜನರು ಹೇಳ್ತಾರೆ, ಎಂತ ಅದ್ಭುತ ಮಾಡೋದಂದ್ರೆ ಇವನೇ ನಿಜವಾದ ದೇವರು ಅಂತ ಹೇಳಿ ಎಲ್ಲರೂ ಅಡ್ಡ ಬಿಟ್ಬಿಡ್ತಾರೆ. ಅಲ್ಲೂಯ್ಯ. ಆದ್ರೆ ಈ ಅದ್ಭುತ ಅವನು ಸುಳ್ಳಾಗಿ ಮಾಡಿದ್ದಾನೆ. ಹಿಂದೆ ಒಂದು ವಿಜ್ಞಾನಿಗಳ ಮುಖಾಂತರವಾಗಿ ಪ್ಲಾನ್ ಮಾಡಿ ಒಂದು ಸ್ಲಾಟ್ ಮೇಲೆ ಕಳ್ಸಿರ್ತಾರೆ. ಅದನ್ನ ಮೇಲೆ ಬ್ಲಾಸ್ಟ್ ಮಾಡಿದಾಗ ಅದರಿಂದ ಬೆಂಕಿ ಭೂಮಿಗೆ ಬಂದ್ಬಿಡುತ್ತೆ. ಅಲ್ಲೂಯ್ಯ. ಈ ಇಂಥ ಅದ್ಭುತಗಳನ್ನ ಮುಂದೆ ಅಂತ್ಯಕಾಲದಲ್ಲಿ ಅಂತ್ಯದರ್ಶನದ ಸಭೆ ಕಾಲ ಎತ್ತಲ್ಪಟ್ಟಾಗ ಸೈತಾನನು ಇಂಥ ಅದ್ಭುತವನ್ನ ಮಾಡಿ ಜನರನ್ನ ಮೋಸಗೊಳಿಸ್ತಾನೆ. ಇವನು ಮೋಸಗಾರ, ಕಳ್ಳನು, ಕದಿಮನೆ ಎಂದಾಗೆ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ಇವನು ತಂತ್ರವಾಗಿ ಸೈತಾನನು ಮೋಸಗಳನ್ನ ಜನರಿಗೆ ಮಾಡಿಸುವನಾಗಿರ್ತಾನೆ. ಹಾಲೆಲೂಯ. ಅದು ನಿಜವಾದ ದೇವರು. ಆತನು ಸ್ವಂತ ಶಕ್ತಿಯಿಂದನೇ ಅನೇಕ ಅದ್ಭುತಗಳನ್ನ ಮಾಡುವ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನ ನೋಡುವಾಗ ಅನೇಕರು ಆ ಕುರುಡಂಗೆ ಹೇಳಿದ್ರು, ಸುಮ್ಮನೆ ಎಂಬುದಾಗಿ ಗದರ್ಸಿದ್ರು, ಅವಾಜ್ ಹಾಕಿದ್ರು. ನಮ್ಗೂ ಕೂಡ ಕೆಲವರು ಅವಾಜ್ ಹಾಕ್ಬಿಟ್ರೆ, ನಿನ್ ಚರ್ಚ್ಗೆ ಹೋಗ್ಬಿಡ ಅಂದ್ರೆ ನಾವು ಸುಮ್ಮನೆ. ಆದ್ರೆ ನಮ್ಗೆ ಒಂದು ಧೈರ್ಯ ಇರ್ಬೇಕು. ಏಸುನೇ ನಿಜವಾದ ದೇವರು, ನಾವು ದೇವರಾಗಿ ಹೋಗ್ತೀವಿ. ಸಭೆಯು ಕೂಡ ಯಾರಿಗೋಸ್ಕರ ಬರ್ಬೇಕು? ನಮಗೋಸ್ಕರ ಬಂದ್ರೆ ಏನ ಆಶ್ರದ ಇರೋಣ, ದೇವ್ರಿಗೋಸ್ಕರ ನಾವು ಬಂದಾಗ ದೇವ್ರು ಅದನ್ನ ಪರಲೋಕದಿಂದ ನೋಡ್ತಾನೆ. ಅಲ್ಲೂಯ್ಯ. ಆಗ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅಲ್ಲೂಯ್ಯ. ಅದರಿಂದ ಯಾರು ಬಂದ್ರು ಯಾರು ಬಂದಿಲ್ಲ ಅಂದ್ರು ನಾವು ದೇವ್ರಿಗೋಸ್ಕರ ಬರುವವರಾಗಿರ್ಬೇಕು. ಆಗ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅಲ್ಲೂಯ್ಯ. ಹೀಗೆ ಕುರುಡನು ಕೂಡ ಅವನ ಕಣ್ಣಿಗೆ ಇವಾಗ ಬೇಕು, ಬೇರೆಯವ್ರು ಕಿಚ್ಚಾಡಿ ಯೇಸು ನೆಲೆಸಿದ್ರೆ ಅವ್ರನ್ನ ದೇವ್ರ ಆಶೀರ್ವಾದ ಮಾಡ್ಬಿಡು. ಆದ್ರೆ ಈ ಕೂಡ ತೀರ್ಮಾನ ಮಾಡೋದು, ಸ್ವಂತ ತೀರ್ಮಾನ ಮಾಡಬಾರ್ದ. ಅಲ್ಲೂಯ್ಯ. ನಾನೇ ಯೇಸುನ ನೆಲೆಸ್ಬೇಕು, ನಾನೇ ಯೇಸುವಿನಿಂದ ಕಣ್ಣನ್ನ ಪಡಿಬೇಕು ಅಂತ ತೀರ್ಮಾನ ಮಾಡೋದು. ಅಲ್ಲೂಯ್ಯ. ಆದ್ರಿಂದ ಅದೇ ರೀತಿಯಾಗಿ ಕೂಡ ಯೇಸುವನ್ನ ಕರೆದಾಗ ಯೇಸು ಹೋಗ್ತಿದ್ದಂತ ಯೇಸು ಕ್ರಿಸ್ತನು ನಿಲ್ಬವನಾಗಿರ್ತಾನೆ. ಯಾರಪ್ಪ ನನ್ನ ಇಷ್ಟೊಂದು ಜೋರಾಗಿ ರುಚಿ ಎಲ್ಲ ಹೋಗಾಡ್ತಾ ಇರೋದು, ನನ್ನ ನೆನೆಸ್ತಾ ಇರೋದು ಎಂಬುದಕ್ಕೆ ಕರೆದಾಗ ಯೇಸು ಶಿಷ್ಯರು ಹೇಳ್ತಾರೆ, ಸ್ವಾಮಿ ಅಲ್ಲಪ್ಪ ಕೂಡ ಇದ್ದಾನೆ ಸ್ವಾಮಿ, ಅವನೇ ನಿನ್ನನ್ನು ಇಷ್ಟೊಂದು ಕೂಗಿ ಕರಿತಾನೆ ಇದ್ದಾನೆ ಸ್ವಾಮಿ ಅಂತ ಹೇಳ್ತಾರೆ. ಅವಾಗ ಶಿಷ್ಯರು ಹೇಳಿಸು ಸ್ವಾಮಿ ಅಂತಾನೆ. ಶಿಷ್ಯರೇ ಅವ್ರನ್ನ ಕರ್ಕೊಂಡ್ ಬಂದ್ಬಿಡಿ ಎಂಬುದಾಗಿ ಅವ್ನು ಕೂತಿದ್ದವನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಆ ಕರ್ಕೊಂಡ್ ಮುಂದಕ್ಕೆ ಬೆಳೆಸಿದಾಗ ಯೇಸು ಹೇಳ್ತಾನೆ, ಆತನು ಅವನನ್ನ ನಾನು ನಿನಗೆ ಏನ್ ಮಾಡ್ಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಕೇಳ್ತಾನೆ. ಅದಕ್ಕೆ ಕೂಡ ಹೇಳ್ತಾನೆ, ನನಗೆ ಕಣ್ಣು ಬರುವಂತೆ ಮಾಡುವ ಸ್ವಾಮಿ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಉತ್ತರ ಕೊಡ್ತಾನೆ. ಆಗ ದೇವರು ಅವನನ್ನ ನಂಬಿಕೆಯನ್ನ ನೋಡಿದ್ದಾನೆ. ಅಲ್ಲೂಯ್ಯ. ಅದರಿಂದ ಯೇಸು ಕ್ರಿಸ್ತನ ಮುಂದೆ ಹೇಳುವಂತ ಮಾತು, ನಿನಗೆ ಕಣ್ಣು ಬರಲಿ ಮತ್ತು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಹಾಗಾದ್ರೆ ನಾವೀಗ ಯೇಸು ಇದ್ದಾನೆ, ಎಲ್ಲಿದ್ದಾನೆ? ಇಲ್ಲಿ ನಮ್ಮ ಪಕ್ಕದಲ್ಲೇ ಇದ್ದಾನೆ. ಇದನ್ನ ಎಷ್ಟು ಜನ ನಂಬ್ತೀರಾ? ಆಮೇಲೆ ಅಲ್ಲೂಯ್ಯ. ಹಾಗಾದ್ರೆ ಅಕ್ಕಪಕ್ಕದಲ್ಲೇ ಕೈ ಕೊಟ್ಟೇಳಿ ಯೇಸು ಇಲ್ಲೇ ಇದ್ದಾನೆ ಅಂತ ಹೇಳಿ. ಆಮೇಲೆ ಅಲ್ಲೂಯ್ಯ. ಯಾಕಂದ್ರೆ ನಮ್ಮ ದೇವರು ಆತ್ಮ ಸ್ವರೂಪನಾದ ದೇವರು. ಈ ಬೆಳಕು ಸೂರ್ಯನಿಂದ ಭೂಮಿಗೆ ಬೀಳ್ಬೇಕಂದ್ರೆ 7 ಸೆಕೆಂಡ್ ಟೈಮ್ ಬೇಕಾಗುತ್ತಂತೆ. ಅಲ್ಲೂಯ್ಯ. ಹಾಗಾದ್ರೆ 7 ಸೆಕೆಂಡ್ ಲೇಟು ಬೆಳಕು ಬರೋದು ನಮ್ಮ ಭೂಮಿಗೆ. ಹಾಗಾದ್ರೆ ಯೇಸು ಒಂದೇ 1 ಸೆಕೆಂಡ್ ಅಲ್ಲಿ ನಮ್ಮ ಮುಂದೆ ಇರ್ತಾನೆ. ನಾವೆಲ್ಲಿ ಪ್ರೇಯರ್ ಮಾಡ್ತೇವೆ ಅಲ್ಲಿ ನಮ್ಮ ಮಧ್ಯದಲ್ಲಿ ಇರ್ತಾನೆ. ನಾವೆಲ್ಲ ಆರಾಧನೆ ಮಾಡ್ತೇವೆ ಅಲ್ಲಿ ಇರ್ತಾನೆ. ನಾವು ಊರು ಹೋಗುವಾಗ ಆರಾಧನೆ ಮಾಡುವಲ್ಲಿ ಇರ್ತಾನೆ. ನಾವು ಮನೇಲಿ ಆರಾಧನೆ ಮಾಡುವಲ್ಲಿ ಕೂಡ ಯೇಸು ನಮ್ಮ ಸಂಘ ಇರ್ತಾನೆ. ಅಲ್ಲೂಯ್ಯ. ಆದ್ರಿಂದ ಯೇಸು ನಾವು ಈಗ ಆರಾಧನೆ ಮಾಡ್ತಿದೀವಿ ಅಂದ್ರೆ ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ನಮ್ಮ ಸಂಘ ಮಾತನಾಡುವಂತ ದೇವರಾಗಿದ್ದಾನೆ. ಅಲ್ಲೂಯ್ಯ. ಹಾಗಾದ್ರೆ ಯೇಸು ಕ್ರಿಸ್ತನು ಆತನ ಹೇಳ್ತಾ ಇದ್ದಾನೆ, ನೀನಾಗಿ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಅಲ್ಲೂಯ್ಯ. ಹಾಗಾದ್ರೆ ಯೇಸು ಈ ಕುರುಡನಲ್ಲಿ ಕಣ್ಣು ಕೊಡೋದಕ್ಕೆ ಒಂದು ಕಾರಣ ಇರುತ್ತೆ. ಯೇಸು ಒಂದು ಕುರುಡನ ಕಾರಣ ಕಣ್ಣು ಕೊಡ್ತಾನಂದ್ರೆ ಏನ್ ಕಾರಣ ಅಂದ್ರೆ ಅವನಲ್ಲಿ ಒಂದು ಬಲವಾದ ನಂಬಿಕೆ ಇತ್ತು. ಅಲ್ಲೂಯ್ಯ. ಅದರಿಂದ ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟು ಬಲವಾದ ನಂಬಿಕೆ ನಿಮ್ಮಲ್ಲಿ ಇರಲಿ ಅಂತ ಹೇಳಿ. ಆಮೇಲೆ ಅಲ್ಲೂಯ್ಯ. ಯಾಕಂದ್ರೆ ನಂಬಿಕೆಯಲ್ಲಿ ಹೆಂಗಿರ್ಬೇಕಂದ್ರೆ ಒಂದು ಬಲ ಇರಬೇಕು. ಸುಮ್ಮನೆ ಗೋಡೆ ಮುಟ್ಟೋದು ಒಂದೇ, ಅದು ಬಲವಾಗಿ ಹೊಡೆಯಿದಾಗ ಸಣ್ಣ ಬರೋದು ಒಂಥರ ಆಗಿರುತ್ತೆ. ಅಲ್ಲೂಯ್ಯ. ಹಂಗೆ ಯೇಸುನ ನಂಬ್ಕೊಳ್ಳೋದು ಅದು ನಾರ್ಮಲ್ ಆಗಿ ಎಲ್ಲರೂ ನಂಬ್ಬಿಡ್ತಾರೆ. ಆದ್ರೆ ಯೇಸುನಲ್ಲಿ ಬಲವಾಗಿ ನಾವು ಆಳಕ್ಕೆ ಹೋಗ್ಬೇಕಂದ್ರೆ, ನೆಲೆ ನಿಲ್ಬೇಕಂದ್ರೆ ನಮ್ಗೆ ಒಂದು ಬಲವಾದ ನಂಬಿಕೆ ಇರಬೇಕು. ಅಲ್ಲೂಯ್ಯ.
ಯೇಸು ಕಣ್ಣು ಕೊಡೋದ ಕಾರಣ ಅವನಲ್ಲಿ ಒಂದು ಬಲವಾದ ನಂಬಿಕೆ ಇತ್ತು. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳುವಂತ ಮಾತು, ನಿನ್ನ ನಂಬಿಕೆ ನಿನ್ನನ್ನು ಅಸ್ವಸ್ಥ ಮಾಡುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಅವನಿಗೆ ನಂಬಿಕೆ ಇತ್ತು, ಯೇಸು ನನ್ನನ್ನು ಗುಣ ಮಾಡ್ತಾನೆ, ಯೇಸು ನನ್ನ ಕಣ್ಣು ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಅವನು ಯೇಸುನ ಕೂಗ್ತಾನೆ, ಯೇಸುವೇ ನನ್ನನ್ನ ಕರುಣಿಸು, ದಾವೀದನ ಕುಮಾರನೇ ನನ್ನನ್ನ ಕಾಪಾಡು, ನನ್ನ ಕಣ್ಣು ಬರುವಂತೆ ನೀನು ಆಶೀರ್ವಾದ ಮಾಡೋದಾಗಿ ಹೇಳಿ ಅವನು ಯೇಸುವನ್ನ ಕೂಗಿ ಕರೀತಾ ಇದ್ದ. ಹಲ್ಲೆಲೂಯಾ. ಯಾಕಂದ್ರೆ ಅವನಲ್ಲಿ ನಂಬಿಕೆ ಇದೆ, ಯೇಸು ನನ್ನನ್ನ ಕಣ್ಣು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕೂಡ ಸಭೆ ಬರುವಾಗ ಹೆಂಗ್ ಬರ್ಬೇಕಂದ್ರೆ ಒಂದು ನಂಬಿಕೆಯೊಂದಿಗೆ ನಾವು ಬರ್ಬೇಕು. ಇಲ್ಲಿ ನಾವು ಈ ಸಭೆ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ಯೇಸು ಇದ್ದಾನೆ, ಇಲ್ಲಿ ನಮ್ಗೆ ಯೇಸು ಬಿಡುಗಡೆ ಕೊಡ್ತಾನೆ, ಇಲ್ಲಿ ಯೇಸು ನಮ್ಗೆ ಅದ್ಭುತವನ್ನ ಮಾಡ್ತಾನೆ, ನಮ್ಗೆ ಯಾವ್ದ್ರಲ್ಲಿ ಏನ್ ಆಶೀರ್ವಾದ ಕೊರತೆ ಇದೆಯೋ ಆ ಕೊರತೆ ಎಲ್ಲ ದೇವ್ರು ನೀಗಿಸ್ತಾರೆ ಅನ್ನೋ ನಂಬಿಕೆಯಿಂದ ಬರುವಾಗ ಆ ನಂಬಿಕೆನ ಯೇಸು ನೋಡುವವನಾಗಿರ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ನಂಬಿಕೆನ ನೋಡಿ ಯೇಸು ನಮ್ಮನ್ನ ಗುಣಪಡಿಸುವವನಾಗಿರ್ತಾನೆ. ನಮ್ಮ ನಂಬಿಕೆನ ನೋಡಿ ನಂಬಿಕೆಗೆ ತಕ್ಕ ಆಶೀರ್ವಾದವನ್ನ ಕೊಡುವವನಾಗಿರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಂಬಿಕೆಗೆ ಮೂಲ ತಂದೆಯಾಗಿ ಬೈಬಲ್ ಅಲ್ಲಿ ಯಾರು ಬರ್ತಾರಂದ್ರೆ ಅಬ್ರಾಹ್ಮ ಬರ್ತಾರೆ. ಅಬ್ರಾಹ್ಮನ ದೇವ್ರ ತಂದೆಯ ನಂಬಿಕೆಗೆ ತಂದೆ ಅಂತ ಹೇಳೋದಕ್ಕೂ ಕಾರಣ ಅವನಿಗೆ ದೇವ್ರು ಹೇಳ್ತಾನೆ, ಅಬ್ರಾಹ್ಮನೇ ನೀನು ನಿಮ್ಮ ಅಪ್ಪನ ಮನೆ ಬಿಟ್ಟು ಬಾ, ನಿಮ್ಮ ನೆಂಟರನ್ನು ಬಿಟ್ಟು ಬಾ, ನಿಮ್ಮ ಸಂಬಂಧಿಕರನ್ನು ಬಿಟ್ಟು ಬಾ, ನಿನ್ ದೇಶನೇ ಬಿಟ್ಟು ಬಂದ್ಬಿಡು ಎಂಬ ಹೇಳ್ತಾನೆ. ಹಲ್ಲೆಲೂಯಾ. ನಮ್ಗೆ ಯಾರಿಗಾದ್ರೂ ಹಂಗೆ ಹೇಳ್ಬಿಟ್ಟಿದ್ರೆ ನಾವು 100 ಜನಕ್ಕೆ ವಿಚಾರಿಸ್ತೇವೆ, ಈ ಮಾತು ದೇವ್ರು ಹೇಳಿದ್ದಾನ ಅಥವಾ ಸೈತಾನನೇ ಹೇಳ್ಬಿಟ್ಟವನ, ಏನಂತ ಇಡೀ ಊರ್ನೇ ಬಿಟ್ಟು ಬರಕ್ ಹೇಳ್ತಿದ್ದೀನಿ ದೇವ್ರು, ಹೋಳಿ ದೇಶನೂ ಬಿಟ್ಟು ಬರಕ್ ಹೇಳ್ತಿದ್ದೀನಿ ದೇವ್ರು, ಅಪ್ಪ ಅಮ್ಮನ್ನು ಬಿಟ್ಟು ಬರೋಕ್ ಹೇಳ್ತಿದ್ದೀನಿ ದೇವ್ರು. ಆಮೇಲೆ ಇವ್ರ ಅಪ್ಪ ಒಂದು ಸ್ವಂತ ಮನೆ ಕಟ್ಟಿರ್ತಾನೆ ಇರಾನ್ ದೇಶದಲ್ಲೇ. ಈಗಿರುವಂತ ಇರಾನ್ ದೇಶದಲ್ಲೇ ಅಬ್ರಾಹ್ಮ ನನ್ನ ಅಪ್ಪ ತೆರವನ್ನು ಅಪ್ಪನು ಕೂಡ ಬಿಟ್ಟು ಬರಕ್ಕೆ ದೇವ್ರು ಹೇಳ್ತಿದ್ದೇನಂದ್ರೆ ಇವ್ರು ದೇವ್ರು ಇರ್ಬೋದಾ ಅಥವಾ ನಮ್ಗೆ ಅನೇಕರಿಗೆ ಡೌಟ್ ಇರುತ್ತೆ. ಹಲ್ಲೆಲೂಯಾ. ಆದ್ರೆ ಈ ಅಬ್ರಾಹ್ಮ ದೇವರ ಮಾತನ್ನ ನಂಬದ, ಬಲವಾದ ನಂಬಿಕೆ ಅಬ್ರಾಹ್ಮನಲ್ಲಿ ಇತ್ತು. ಅದರಿಂದ ಆ ನಂಬಿಕೆ ನನ್ನ ಕರೆದಿರೋದು ದೇವರೇ ಅನ್ನೋದಾಗಿ ಕನ್ಫರ್ಮ್ ಮಾಡ್ಕೊಂಡ ಇವನೇ. ಆಗ ಅವ್ರ ಅಪ್ಪನಿಗೂ ಕೂಡ ಹೇಳ್ತಾನೆ, ಅಪ್ಪ ನಾನು ನಿನ್ನ ಬಿಟ್ಟು ಹೋಗ್ತೀನಿ. ಯಾಕೆ ಬಿಟ್ಟು ಹೋಗ್ತಿದ್ಯಾ ಅಂತಂದ್ರೆ ದೇವ್ರೇ ಹೇಳಿದಾನಪ್ಪ, ದೇವ್ರು ಹೇಳಿದ ಸ್ವಂತ ಅಪ್ಪನೇ ಬಿಟ್ಟು ಹೋಗ್ತೀನಿ ನೀನೆಂತ ಮಗನ ಅಂತ ಅವ್ರ ಅಪ್ಪ ಹೇಳಿರ್ಬೋದು ಅವ್ನಿಗೆ. ಹಲ್ಲೆಲೂಯಾ. ಆದ್ರೆ ಅವನು ಯಾರ ಮಾತನ್ನ ಕೇಳ್ದ, ಲೋಕದ ಅಪ್ಪನೂ ಒಂದು ಮಾತು ಹೇಳ್ತಾನೆ, ನನ್ ಮನೆ ಬಿಟ್ಟು ಹೋಗ್ಬಿಡ, ಸ್ವಂತ ಮನೆ ನಿಮ್ಗೋಸ್ಕರ ಕಟ್ಟಿದೀನಿ, ಆರಾಮಾಗಿ ಈ ಮನೇಲಿ ಇರ್ಬಿಡು ಅನ್ನೋದಾಗಿ ಕೂಡ ಅವ್ರ ಅಪ್ಪ ಹೇಳಿರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಅಪ್ಪ ಮಗನ್ಗೆ ಮದ್ವೆನೂ ಮಾಡಿರ್ತಾನೆ. ಹಲ್ಲೆಲೂಯಾ. ಆದ್ರೆ ಮಗನಿಗೆ ಮಕ್ಕಳಾಗಿರಲ್ಲ ಅಷ್ಟೇ. ಹಲ್ಲೆಲೂಯಾ. ಯಾಕಂದ್ರೆ ಇವನ ಹೆಂಡತಿ ಅಬ್ರಾಹ್ಮನ ಹೆಂಡತಿ ಸಾರಲ್ಗೆ ಎಂಬ ಹುಡುಗಿಗೆ ಮದುವೆ ಮಾಡಿ ಅಪ್ಪನೇ ಮದುವೆ ಮಾಡ್ಕೊಟ್ಟಿರ್ತಾನೆ. ನೀವು ಗಂಡ ಹೆಂಡತಿ ಆರಾಮಾಗಿ ನಾನು ಸತ್ತೋದ್ರು ಈ ಮನೆ ಸ್ವಂತ ಮನೆ ಆರಾಮಾಗಿ ಇದ್ಬಿಡ್ಬೋದ ಇಲ್ಲ ಅಂತ ಅಬ್ರಾಹ್ಮನ್ಗೆ ಹೇಳಿರ್ತಾನೆ. ಅವನು ಆದ್ರೂ ಕೂಡ ಹೇಳ್ತಾನೆ ಅಪ್ಪನಿಗೆ, ಅಪ್ಪ ನನಗೆ ಪರಲೋಕದ ಅಪ್ಪ ಕರೆದಿದ್ದಾರೆ, ಆ ಅಪ್ಪನ ಮಾತನ್ನ ಕೇಳಿ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ, ನಿನ್ನ ಸ್ವಂತ ಮನೆಯನ್ನು ಬಿಟ್ಟು ಹೋಗ್ತೀನಿ, ನೆಂಟರನ್ನು ಬಿಟ್ಟು ಹೋಗ್ತೀನಿ, ಈ ದೇಶನೇ ಬಿಟ್ಟು ಬರೋದಕ್ಕೆ ಆ ಅಪ್ಪ ಹೇಳಿದ್ದಾನೆ ಪರಲೋಕದಪ್ಪ. ಹಂಗಾಗಿ ನಾನು ಇದೆಲ್ಲ ಬಿಟ್ಟು ಪರಲೋಕದಪ್ಪ ಏನೇ ಕರೆದಿದ್ದಾನ ಅದಕ್ಕೋಸ್ಕರ ನಾನು ಹೊಟ್ಟೋಗ್ತೀನಿ ಅಂತ ಹೇಳಿ ಎಲ್ಲಾನು ಬಿಟ್ಟು ಬಂದ್ಬಿಡ್ತಾನೆ. ಆಮೇಲೆ ಈಗಿನ ಕಾಲದವರು ನಾವೇನ್ ಬಿಟ್ಬಿಡ್ತೀವಿ ದೇವ್ರ ಇವ್ ಸ್ವಂತ ಮನೆ ಇದ್ರೆ ಬಿಟ್ಟು ಬರೋದೇ ಬರೀ ಕಷ್ಟ, ಆಸ್ತಿ ಇದ್ರೆ ಆಸ್ತಿ ಬಿಟ್ಟು ಬರೋದು ಕಷ್ಟ, ಅಪ್ಪ ಇದ್ರೆ ಅಪ್ಪನ್ ಬಿಟ್ಟು ಬರೋದು ಕಷ್ಟ, ಅಮ್ಮ ಇದ್ರೆ ಅಮ್ಮನ್ ಬಿಟ್ಟು ಬರೋದು ಕಷ್ಟ, ಎಲ್ಲಾನು ಕಷ್ಟ. ಅದಕ್ಕೆ ದೇವ್ರು ಏನ್ ಹೇಳಿಲ್ಲ, ನಮ್ಮೆಲ್ಲರಲ್ಲೂ ಅಂತ ಬಲವಾದ ನಂಬಿಕೆನ ನೋಡ್ಲಿಲ್ಲ. ಹಾಗಾದ್ರೆ ದೇವ್ರು ಕೂಡ ನಮ್ಮನ್ನ ಪರೀಕ್ಷಿಸುವವನಾಗಿರ್ತಾನೆ. ಹಾಗಾದ್ರೆ ಅಬ್ರಾಹ್ಮನಿಗೆ ಗೊತ್ತು ಈ ಆಸ್ತಿ ಕೊಟ್ಟಿರೋದು ಯಾರು ಪರಲೋಕದ ಅಪ್ಪ ಅಂತ ಅವ್ನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಈ ಲೋಕದ ಅಪ್ಪನ ಕೊಟ್ಟಿದ್ದು ಯಾರು ಪರಲೋಕದ ಅಪ್ಪ ಅಂತ ಅವ್ನಿಗೆ ಗೊತ್ತಾಯ್ತು. ಈ ಲೋಕದ ಅಮ್ಮನ್ ಕೊಟ್ಟಿದ್ರು ಯಾರು ಪರಲೋಕದ ಅಪ್ಪನೇ ಕೊಟ್ಟಿರ್ತಾನೆ ಅಂತ. ದೇವ್ರು ಕೊಟ್ಟಿರೋ ಅಪ್ಪ, ದೇವ್ರು ಕೊಟ್ಟಿರೋ ಅಮ್ಮ, ಅವ್ರ ಬದುಕಿರೋವರೆಗೂ ನಾನು ಮಾತ್ರ ಅವ್ರಿಗೆ ಮಕ್ಕಳು. ಹಲ್ಲೆಲೂಯಾ. ಸತ್ತ ಮೇಲೆ ನಾವ್ ಯಾರು ಕೂಡ ಲೋಕದ ತಂದೆ ತಾಯಿಗಳಿಗೆ ನಾವು ಮಕ್ಕಳಲ್ಲ, ಸತ್ತ ಮೇಲೆ ಲೋಕದ ದೇವ್ರಿಗೆ ಮಕ್ಕಳು. ಹಲ್ಲೆಲೂಯಾ. ಅದನ್ನ ನಾವು ಬದುಕಿದ್ದಾಗಲೇ ತಿಳ್ಕೊಬೇಕು. ಹಲ್ಲೆಲೂಯಾ. ಹಾಗಾಗಿ ನಮಗೂ ಕೂಡ ಮಕ್ಳು ಕೊಟ್ಟಿದ್ರೆ ಅವ್ರ ಮಕ್ಳೇ ನಮ್ಮ ಮಕ್ಳಲ್ಲ. ಹಲ್ಲೆಲೂಯಾ. ಅವನ್ನೆಲ್ಲ ದೇವ್ರ ಏನಾಗುತ್ತೆ ಕೊಟ್ಟಿರ್ತಾನೆ ಅಂದ್ರೆ ಕೆಲವು ವರ್ಷ ಸಾಕು ಎಂಬ ನಮ್ ಕೈಗೆ ಕೊಟ್ಟಿರ್ತಾನೆ ಅಷ್ಟೇ. ಎಷ್ಟು ವರ್ಷ ನಾವು ಬದುಕಿರೋರು ಅಷ್ಟೇ. ಸತ್ತ ಮೇಲೆ ನಮ್ಮ ಮಕ್ಳು ನಾವೇ ಇಲ್ಲಿ ಇರಲ್ಲ. ನಾವು ಕೂಡ ಒಂದ್ ಮಾತು ಹೇಳ್ಕೊಬೋದ್ರೆ ನಮ್ಮ ಅಪ್ಪ ಇವ್ರೆ, ನಮ್ಮ ಅಮ್ಮ ಇವ್ರೆ ಅಂತ ಒಂದ್ ಮಾತು ಹೇಳ್ತಾರೆ ಅಷ್ಟೇ. ಅದು ಬಿಟ್ರೆ ಅವ್ರು ನಮಗೋಸ್ಕರ ಏನ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಾವ್ ಯಾರಿಗೆ ಮಕ್ಳು ಅಂದ್ರೆ ದೇವರಿಗೆ. ನಮಗ್ ಕೊಡಲ್ಪಟ್ಟಿರುವ ಮಕ್ಳು ಯಾರಂದ್ರೆ ಅವ್ರು ಕೂಡ ದೇವ್ರ ಮಕ್ಕಳೇ.
ಇದೇ ಸತ್ಯ. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಅಪ್ಪ ಅಮ್ಮ ಇದೆಲ್ಲ ಲೋಕದಲ್ಲಿ ಬದುಕಿದಾಗ ಮಾತ್ರ. ಹಾಲೆಲೂಯ. ಸತ್ತ ಮೇಲೆ ಇದ್ಯಾವುದು ಲೆಕ್ಕ ಇರಲ್ಲ. ಇಡೀ ಲೋಕದಲ್ಲಿರೋ 800 ಕೋಟಿ ಜನರನ್ನು ಕೂಡ ದೇವರು ನೋಡೋದು ಎಲ್ಲರೂ ನನ್ನ ಮಕ್ಕಳೇ. ಹಾಲೆಲೂಯ. ಅದೇ ರೀತಿಯಾಗಿ ಅದೇ ಮನೋಭಾವ ನಮ್ಮೆಲ್ಲರಲ್ಲೂ ಇರ್ಬೇಕು. ಹಾಲೆಲೂಯ. ಇವರೆಲ್ಲರೂ ದೇವ್ರ ಮಕ್ಕಳೇ ಆಗ್ಲಿ, ಇವರು ಕೂಡ ರಕ್ಷಣೆ ಹೊಂದಲಿ, ಇವ್ರ ಕುಟುಂಬಗಳು ಮುಂದೆ ದೇವರ ರಾಜ್ಯ ಸೇರಲಿ ಎಂಬ ನಂಬಿಕೆ, ಆಸೆ ನಮ್ಮಲ್ಲಿ ಇರ್ಬೇಕು. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಹಾಲೆಲೂಯ. ಹಾಗಾದ್ರೆ ಅಬ್ರಾಹ್ಮನಲ್ಲೂ ದೇವರು ಆಶೀರ್ವಾದ ಮಾಡೋದಕ್ಕೆ ಕಾರಣ ಅವನಲ್ಲಿ ಒಂದು ನಂಬಿಕೆ ಇತ್ತು. ಹಾಲೆಲೂಯ. ಹಾಗಾದ್ರೆ ಈ ಕುರುಡನ್ನು ಕೂಡ ದೇವ್ರು ಕಣ್ಣು ಕೊಡೋದಕ್ಕೆ ಕಾರಣ ಏನಂದ್ರೆ ಇವನಲ್ಲಿ ಒಂದು ನಂಬಿಕೆ ಇತ್ತು. ಹಾಲೆಲೂಯ. ಹಾಗಾದ್ರೆ ದೇವ್ರು ಕೂಡ ನಿಮ್ಗೂ ಕೂಡ ಏನಾದ್ರು ಒಂದು ಆಶೀರ್ವಾದ ಮಾಡ್ಬೇಕಂದ್ರೆ ದೇವರು ನಿಮ್ಮ ನಂಬಿಕೆಯನ್ನ ನೋಡ್ತಾನೆ. ಹಾಲೆಲೂಯ. ನಿಮ್ಮಲ್ಲಿ ಒಂದು ನಂಬಿಕೆ ಇದ್ರೆ ದೇವರ ನಂಬಿಕೆಗೆ ತಕ್ಕಂತ ಆಶೀರ್ವಾದವನ್ನ ನಿಮಗೆ ಕೊಡ್ತಾನೆ. ಹಾಲೆಲೂಯ. ಅಬ್ರಾಮ ಅವ್ರ ಅಪ್ಪನ ಮನೆನ, ಅವನ ಊರ್ನ, ಸ್ವಂತ ಮನೆ, ಸ್ವಂತ ದೇಶ ಎಲ್ಲಾ ಬಿಟ್ಟು ಬಂದಿದ್ದಕ್ಕೆ ದೇವ್ರು ಏನ್ ಕೊಡ್ತಾನೆ ಗೊತ್ತಾ? ಈಗಿರೋ ಇಸ್ರಾಯಲ್ ದೇಶ, ಇಡೀ ಇಸ್ರಾಯಲ್ ದೇಶ ಇವನ ಹೆಸರಿಗೆ ಬರ್ಕೊಂಡ್ಬಿಡ್ತಾನೆ. ಹಾಲೆಲೂಯ. ಹಾಗಾಗಿ ಇಸ್ರಾಯಲ್ ದೇಶ, ಇಡೀ ಒಂದು ದೇಶನೇ ಇವನ್ ಕೊಡಲ್ಪಟ್ಟಿದೆ. ಆದ್ರೆ ಹಿಂದೆ ಇವ್ರ ಅಪ್ಪನ ಮನೆಯಲ್ಲಿ ಇಡೀ ಒಂದ್ ದೇಶದಲ್ಲಿ ಒಂದ್ ಮನೆಯಲ್ಲಿ ಇತ್ತು ಅಷ್ಟೇ ಅಬ್ರಾಮ. ಹಾಲೆಲೂಯ. ಆಗ ಇವನ ಆಶೀರ್ವಾದ ಏನಿತ್ತು? ಒಂದು ಚಿಕ್ಕ ಗೂಡ ಆಗಿತ್ತು ಅಷ್ಟೇ. ದೇವ್ರ ಮಾತನ್ನ ಕೇಳಿ ಆ ಚಿಕ್ಕ ಮನೇನು, ಸ್ವಂತ ಅಪ್ಪನ ದೇಶನ, ಬಂಧುಗಳು ಎಲ್ಲ ಬಿಟ್ಟು ಬಂದಕ್ಕೆ ದೇವ್ರ ಕೊಟ್ಟ ಅಂದ್ರೆ ಇವನಿಗೆ ಒಂದ್ ಸಪರೇಟ್ ದೇಶನೇ ಕೊಟ್ಬಿಡ್ತಾನೆ. ಇಡೀ ದೇಶನೇ ನಿಂದೆ. ನೀನು ಉತ್ತರಕ್ಕೆ ಎಷ್ಟು ನಡೀತಿ ಅಬ್ರಾಮ ಅದೆಲ್ಲ ನಿಂದೆ, ನೀನ್ ದಕ್ಷಿಣಕ್ಕೆ ಎಷ್ಟು ನಡೀತೀವಿ ಅದೆಲ್ಲ ನಿಂದೆ ಅಂತ ಹೇಳಿ ಒಂದು ದೇಶನೇ ದೇವ್ರು ಅಬ್ರಾಹ್ಮನ ಹೆಸರಿಗೆ ಬರ್ಕೊಡ್ತಾನೆ. ಹಾಲೆಲೂಯ. ಹಾಗಾದ್ರೆ ದೇವ್ರು ಕೂಡ ನಮ್ಮನ್ನ ಏನಾದ್ರು ಒಂದು ಆಶೀರ್ವಾದ ಮಾಡ್ಬೇಕಂದ್ರೆ ನಮ್ಗೊಂದು ಕೆಲಸ ಹೇಳ್ತಾನೆ. ಅದೆಲ್ಲವನ್ನ ನಾವು ಮಾಡುವಾಗ ದೇವರು ನಮ್ಗೆ ದೊಡ್ಡ ಆಶೀರ್ವಾದವನ್ನ ಕೊಡುವವನಾಗಿರ್ತಾನೆ. ಹಾಲೆಲೂಯ. ಅದೇ ರೀತಿಯಾಗಿ ಕುರುಡನಲ್ಲೂ ಕೂಡ ದೇವರು ಒಂದು ನಂಬಿಕೆಯನ್ನ ನೋಡ್ದ. ನಿನ್ನ ನಂಬಿಕೆ ಇರೋದ್ರಿಂದನೇ ನಿನ್ನ ನಾನು ಕೂಗ್ತಾ ಇದೀಯ ಅಂತ ಹೇಳಿ ದೇವರು ಅದನ್ನ ನೋಡಿ ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಲಿ ಅಂತ ಹೇಳಿದ ತಕ್ಷಣ ಆ ಕುರುಡಂಗೆ ಹೋಗಿರುವಂತ ಕಣ್ಣು ದೇವರು ಬರುವಂತೆ ಆಶೀರ್ವಾದ ಮಾಡ್ತಾನೆ. ಹಾಲೆಲೂಯ. ಈಗಲೇ ಹುಟ್ಟಾಗಿದ್ದನು ಕೂಡ ಆಗಿದ್ದಂತ ವ್ಯಕ್ತಿ ಸ್ಪಷ್ಟವಾಗಿ ನೋಡುವಂತೆ ದೇವರು. ಹಾಲೆಲೂಯ. ಹಾಗಾದ್ರೆ ದೇವರು ಕೂಡ ನಮಗೂ ಕೂಡ ನಮ್ಮಲ್ಲಿ ಒಂದು ನಂಬಿಕೆನ ನೋಡ್ತಾನೆ. ಆ ನಂಬಿಕೆ ಇರೋದಾದ್ರೆ ದೇವರು ಹೇಳ್ತಾನೆ ನಿನ್ನ ನಂಬಿಕೆ ನಿನ್ನ ಗುಣ ಮಾಡಲಿ ಅಂತ ಹೇಳಿದಾಗ ದೇವರು ನಾವು ಗುಣ ಹೊಂದುವಂತೆ ದೇವರ ಅದ್ಭುತ ಮಾಡ್ತಾನೆ. ಹಾಲೆಲೂಯ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ ದೇವರು ನಿಮ್ಮನ್ನ ಗುಣಪಡಿಸ್ತಾನೆ ಅಂತ. ಹಾಲೆಲೂಯ. ಹಾಗಾದ್ರೆ ಯೇಸು ಎಂತೆಂತ ರೋಗ ಗುಣಪಡಿಸಿರ್ಬೇಕು. ಹಾಗಾದ್ರೆ ಯೇಸು ಜ್ವರ ಎಲ್ಲ ಗುಣ ಮಾಡ್ತಾನೆ. ಕೆಲವರು ನಂಬಿಕೆ ಅದು ಕ್ಯಾನ್ಸರ್, ದೊಡ್ಡ ದೊಡ್ಡ ರೋಗ, ಕೊರೋನಾ ರೋಗ ಅಂತೆಲ್ಲ ಬಂದ್ಬಿಟ್ರೆ ಯೇಸು ಇವೆಲ್ಲ ರೋಗ ಗುಣಪಡಿಸ್ತಾನೆ. ಎಷ್ಟೋ ಜನ ಎಷ್ಟೋ ವರ್ಷಗಳೆಲ್ಲ ನಂಬಿಕೆ ಇರ್ತಾರೆ. ಆದ್ರೆ ಯೇಸುಗೆ ಚಿಕ್ಕ ರೋಗ ಗುಣಪಡಿಸೋ ಶಕ್ತಿ ಐತೆ, ದೊಡ್ಡ ರೋಗ ಗುಣಪಡಿಸೋ ಶಕ್ತಿ ಇಲ್ಲ ಅಂತ. ಆದ್ರೆ ದೇವ್ರಿಗೆ ಚಿಕ್ಕ ರೋಗ ಗುಣಪಡಿಸೋ ಶಕ್ತಿನೂ ಐತೆ, ದೊಡ್ಡ ರೋಗ ಬಂದ್ರು ಗುಣಪಡಿಸೋ ಶಕ್ತಿ ಇದೆ. ಯಾಕಂದ್ರೆ ಯೇಸು ವಾಕ್ಯ ಹೇಳುತ್ತೆ ಸಕಲ ರೋಗಗಳನ್ನ ಜಯಿಸುವಂತ ರಕ್ತ ಯೇಸುವಿನ ರಕ್ತ ಆಗಿದೆ. ಹಾಲೆಲೂಯ. ಯೇಸುವಿನ ರಕ್ತ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ದಾನೆ. ನಾವು ರಕ್ಷಣೆ ಯಾವಾಗ ಹೊಂದಿರ್ತೀವೋ, ಯಾವಾಗ ದೇಶಸ್ಥಾನ ಹೊಂದಿರ್ತೀವೋ ಆಗಲೇ ಯೇಸುವಿನ ರಕ್ತ ನಮ್ಮ ಮೇಲೆ ಆತ್ಮಿಕವಾಗಿ ಅದು ಬರುವಂತದಾಗಿದೆ. ಅದಕ್ಕೆ ಎಲ್ಲಾ ರೋಗಗಳನ್ನ ಜಯಿಸುವಂತ ಶಕ್ತಿ ಇದೆ. ಹಾಲೆಲೂಯ. ಆದ್ರಿಂದ ಯೇಸುವಿನ ಕಾಲದಲ್ಲೂ ಈಗ ಕೊರೋನಾ ಎಂತ ರೋಗ ಬಂದ ಎಷ್ಟೋ ಕೋಟಿ ಲಕ್ಷಗಟ್ಟಲೆ ಜನ ಸತ್ತೋಗ್ಬಿಟ್ಟಿರ್ತಾರೆ. ಹಾಲೆಲೂಯ. ಅದೇ ರೀತಿಯಲ್ಲಿ ಯೇಸುವಿನ ಕಾಲದಲ್ಲೂ ಒಂದು ಭಯಾನಕ ರೋಗ ಇತ್ತು. ಆ ರೋಗದ ಹೆಸರೇ ಕುಷ್ಠ ರೋಗ ಅಂತ. ಈ ಕುಷ್ಠ ರೋಗ ಬಂದ್ಬಿಟ್ಟು ಅವ್ರನ್ನ ಏನ್ ಮಾಡ್ತಿದ್ರು ಅಂದ್ರೆ ಯೇಸು ಕಾಲದಲ್ಲಿ ಊರಿಂದ ಆಚೆ ಇಟ್ಬಿಡೋ, ನೀ ನಮ್ಮ ಊರಲ್ಲೇ ಬರ್ಬೇಡ, ನೀನ್ ನಮ್ಮ ಮನೆಯಲ್ಲೂ ಬರ್ಬೇಡ, ಯಾರು ಬರ್ಬೇಡ ಅಂತ ಹೇಳಿ ಊರಿಂದ ಆಚೆ ಬೆಟ್ಟ ಬೆಟ್ಟದ ಮೇಲೆ ಕಳಿಸ್ಬಿಡೋರು. ಅಲ್ಲೇ ನಮಗೆ ನೀರು ಅಲ್ಲೇ ಊಟ ಏನೇ ಇದ್ರು ಮಾಡ್ರು ಅಲ್ಲೇ ಮಾಡ್ಕೊಂಡ್ಬಿಡೋರು. ಅಲ್ಲೇ ಚಳಿ ಬಂದ್ರು ಅಲ್ಲೇ ಗಡ ಮಾಡ್ಕೊಂಡಿರ್ಬಿಡು, ಮಳೆ ಬಂದ್ರು ಅಲ್ಲೇ ಇರ್ಬೇಕು, ಬಿಸಿಲು ಬಂದ್ರು ಅಲ್ಲೇ ಇರ್ಬೇಕು. ಊರೊಳಗಡೆ ಕಾಲು ಇಟ್ಬಿಟ್ರೆ ಅವನನ್ನ ಕಲ್ಲು ಹೊಡೆದು ಸಾಯಿಸ್ಬಿಡ್ತಿದ್ರು ಯೇಸುವಿನ ಕಾಲದಲ್ಲಿ. ಹಾಲೆಲೂಯ. ಇಂಥ ಪದ್ಧತಿಗಳೇ ಇವರು ಕೂಡ ಅನೇಕ ಊರುಗಳಲ್ಲೂ ಹಳ್ಳಿಗಳಲ್ಲಿ ಇರ್ತವೆ. ಹಾಲೆಲೂಯ. ಹಾಗಾದ್ರೆ ಯೇಸು ಕ್ರಿಸ್ತನ ಇಂಥ ಭಯಂಕರ ರೋಗ ಇರುವಂತ ಒಬ್ಬ ಕುಷ್ಠರೋಗ ಯೇಸುವಿನ ಹತ್ರಕ್ಕೆ ಬರ್ತಾನೆ. ಹಾಲೆಲೂಯ. ಯೇಸು ಏನ್ ಮಾಡ್ತಾನೆ? ಶಿಷ್ಯರಿಗೆ ಹೇಳಿರ್ಬೋದು ಒಂದ್ ಮಾತು ಏನಂದ್ರೆ ಶಿಷ್ಯರಿಗೆ ಕಲ್ತನ ಮಾಡೋದು ಸಾಯಿಸ್ಬಿಡ್ತಾನೆ. ಯಾಕೆ? ಲೋಕದ ಎಲ್ಲ ಜನ ರೂಲ್ಸ್ ಏನ್ ರೂಲ್ಸ್? ಕಲ್ಲು ಮಾಡೋದು ಸಾಯಿಸ್ಬೇಕು, ಅದೇ ರೂಲ್ಸ್. ಈಗ ಗೌರ್ಮೆಂಟ್ ರೂಲ್ಸ್ ಮಾಡ್ತು, ಕರೋನಾ ಬಂದಾಗ ಏನ್ ಮಾಡ್ಬೇಕು? ಕ್ವಾರಂಟೈನ್ ಮಾಡಿ ಇಟ್ಬಿಡ್ಬೇಕು ಅಣ್ಣ, ಯಾರು ಮನೇಲಿ ಸೇರಿಸ್ಕೋಬಾರ್ದು.
ಕೆಲವ್ರು ಹಂಗೆ ರೂಲ್ಸ್ ಕೆಲವರು ರೂಲ್ಸ್ ಫಾಲೋ ಮಾಡೋರು ಇರ್ತಾರೆ. ಆದ್ರೆ ನಾವೇನ್ ಫಾಲೋ ಮಾಡ್ಬೇಕು? ದೇವ್ರ ವಾಕ್ಯನ ಫಾಲೋ ಮಾಡ್ಬೇಕು. ಆದ್ರಿಂದ ಯೇಸು ವಾಕ್ಯದಲ್ಲಿ ಏನ್ ಹೇಳ್ತಾನೆ? ಎಂತ ರೋಗ ಇದ್ರು ನಾನ್ ಗುಣಪಡಿಸ್ತೇನೆ. ಭಯಂಕರ ರೋಗ ಇರಲಿ, ಚಿಕ್ಕ ರೋಗ ಇರಲಿ, ದೊಡ್ಡ ರೋಗ ಇರಲಿ, ಎಲ್ಲ ರೋಗಗಳನ್ನ ಯೇಸು ಗುಣಪಡಿಸುವಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಕುಷ್ಠರೋಗಿ ಯೇಸು ಸ್ವಾಮಿಗೆ ಬಂದಾಗ ಯೇಸು ಅವನ ಮಟ್ಟಿಗೆ ಗುಣಪಡಿಸ್ತಾನೆ. ಅವನು ಚರ್ಮ ಎಲ್ಲ ಗಜ್ಜಿ ಗಜ್ಜಿ ಆದಂಗೆ ಆಗೋಗ್ಬಿಟ್ಟಿರುತ್ತೆ. ಅದೆಲ್ಲ ಒಂದೇ ನಿಮಿಷದಲ್ಲಿ ಗುಣ ಆಗುವಂತೆ ದೇವರು ಅದ್ಭುತವನ್ನ ಮಾಡುವವನಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ದೇವರು ಕೂಡ ಇಲ್ಲಿ ಒಬ್ಬ ಕುರುಡನಿಗೆ ಕಣ್ಣು ಕೊಡುವ ಕಾರಣ ಅವನಲ್ಲಿ ಒಂದು ನಂಬಿಕೆ ಇತ್ತು. ಹಲ್ಲೆಲೂಯಾ. ಈ ದಿನ ನಮ್ಮಲ್ಲೂ ಕೂಡ, ನಮ್ಮೆಲ್ಲರಲ್ಲೂ ಕೂಡ ನಂಬಿಕೆ ಇರಬೇಕು. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟೇಳಿ ನಿಮ್ಮಲ್ಲಿ ಒಂದು ನಂಬಿಕೆ ಇರಲಿ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮಲ್ಲಿ ನಂಬಿಕೆ ಇದ್ರೆ ದೇವ್ರ ಅದ್ಭುತವನ್ನ ಮಾಡ್ತಾನೆ. ಹಲ್ಲೆಲೂಯಾ. ನಂಬಿಕೆ ಇಲ್ಲದಿದ್ರೆ ದೇವ್ರ ಏನು ಅದ್ಭುತ ಮಾಡಲ್ಲ. ಯಾಕಂದ್ರೆ ಕುರುಡನಿಗೆ ಕಣ್ಣು ಕೊಡೋ ಕಾರಣ ಅವನಲ್ಲಿ ಒಂದು ನಂಬಿಕೆ ಇತ್ತು. ನನ್ನನ್ನ ಗುಣಪಡಿಸ್ತಾನೆ ಅನ್ನೋ ನಂಬಿಕೆ ಇತ್ತು. ಆಗ ನಾವು ಕೂಡ ನಂಬಿಕೆ ಇದ್ರೆ, ನಂಬಿಕೆಯಿಂದ ಯೇಸುಗೋಸ್ಕರ ಬರುವಾಗ ಯೇಸು ನಮ್ಮನ್ನ ಮುಟ್ಟಿ ಗುಣಪಡಿಸಿ ನಮ್ಮನ್ನ ಆಶೀರ್ವದಿಸಿ ನಡೆಸುವವನಾಗಿರ್ತಾನೆ. ಹಲ್ಲೆಲೂಯಾ. ಅನಂತರ 43ನೇ ವಾಕ್ಯ ಹೀಗೆ ಹೇಳುತ್ತೆ, ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನ ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನ ನೋಡಿ ದೇವರನ್ನ ಸ್ತುತಿಸಿದರು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಗೆ ಅದ್ಭುತ ಮಾಡಿದಾಗ ನಾವೇನ್ ಮಾಡ್ಬೇಕಂದ್ರೆ ದೇವರಿಗೆ ಸ್ತೋತ್ರ ಹೇಳುವವರಾಗಿರ್ಬೇಕು. ದೇವರೇ ನೀನು ಅದ್ಭುತ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಎಂಬುದಾಗಿ ಹೇಳಿ ನಾವು ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ಅದೇ ನಾವು ಸಾಕ್ಷಿ ಹೇಳಿದ ಹಾಗೆ. ಹಲ್ಲೆಲೂಯಾ. ಯಾವಾಗ ನಾವು ಸಾಕ್ಷಿ ಹೇಳುವವರಾಗಿದ್ದೇವೋ ಅದು ದೇವರಿಗೆ ಮಹಿಮೆ ತರುವಂತಹ ವಿಷಯವಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಜನರೆಲ್ಲರೂ ಸೇರಿ ದೇವರನ್ನ ಸ್ತುತಿ ಮಾಡಿದ್ರು. ನಾವು ಕೂಡ ನಮ್ಮ ಮಧ್ಯದಲ್ಲಿ ಒಬ್ಬರಿಗೆ ಅದ್ಭುತ ಮಾಡಿದ್ರು ಈ ಸಭೆ, ನಾವು ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳುವವರಾಗಿರ್ಬೇಕು. ಹಲ್ಲೆಲೂಯಾ. ಆಗ ಅವರಿಂದಲೂ ನಮಗೂ ಕೂಡ ಆಶೀರ್ವಾದ ಬರುತ್ತೆ, ಅವ್ರಿಗೂ ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ಆದ್ರಿಂದ ಈ ವಾಕ್ಯಗಳ ಮುಖಾಂತರವಾಗಿ ದೇವರಿಗೆ ಮಾತನಾಡಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಕಡೆಯದಾಗಿ ಕಣ್ಣುಗಳನ್ನ ಮುಚ್ಚೋಣ. ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೊರೆ ದೇವರೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಲ್ಲಿ ಅತ್ಯಂತ ಮಹಾಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರೇ ಈ ದಿನ ನಿನ್ನ ಅದ್ಭುತವಾದ ವಾಕ್ಯಗಳ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ತಿಳಿಯಲಾದ ಮಹತ್ವದ ಪದಾರ್ಥಗಳನ್ನ ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ ಹುಟ್ಟು ಕುರುಡನಾಗಿದ್ದಂಥ ವ್ಯಕ್ತಿಯನ್ನ ದೇವರೇ ನೀನು ಗುಣಪಡಿಸಿದಂಥ ದೇವರು ಗುಣಪಡಿಸಲು ಕಾರಣ ಅವನಲ್ಲಿ ಒಂದು ಬಲವಾದ ನಂಬಿಕೆ ಇತ್ತು. ಯೇಸುವನ್ನು ನಾನು ಹೋಗುವಾಗ ಯೇಸು ನನ್ನನ್ನು ಗುಣಪಡಿಸುತ್ತಾನೆ ಎಂಬ ನಂಬಿಕೆಯಿಂದ ಅವನು ಹೋಗಿದ್ದನು ದೇವರೇ. ಅದೇ ರೀತಿಯಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಒಂದು ನಂಬಿಕೆಯೊಡನೆ ನಾವು ಪ್ರಾರ್ಥನೆ ಮಾಡುವಂತೆ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ದೇವರೇ ನೀನು ನಮ್ಮನ್ನು ಕಾಯುವ ದೇವರಾಗಿದೆ, ನೀನು ನಮ್ಮನ್ನು ಕಾಪಾಡುವ ದೇವರಾಗಿದೆ, ನಮ್ಮ ಕುಟುಂಬಗಳನ್ನು ಕೂಡ ಕಾಪಾಡುವಂತ ದೇವರಾಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ ಕುರುಡನಲ್ಲಿ ಇದ್ದಂತ ನಂಬಿಕೆ ನಮ್ಮಲ್ಲೂ ನಮ್ಮ ಸಕಲರಲ್ಲೂ ಎಲ್ಲರಲ್ಲೂ ಇರತಕ್ಕಂತ ಆಶೀರ್ವದಿಸುವುದೇ. ಓ ದೇವರೇ ನಿನ್ನ ಜನರಾದ ನಾವು ನಿನ್ನಿಂದ ಸ್ವಸ್ಥತೆಯನ್ನು ಅನುಭವಿಸುವಂತ ಆಶೀರ್ವದಿಸುತ್ತಾನೆ. ಓ ಅದಕ್ಕಾಗಿ ಸ್ತೋತ್ರಪ್ಪ. ನೀನು ಚಿಕ್ಕ ರೋಗಗಳನ್ನ ಅಷ್ಟೇ ಗುಣಪಡಿಸುವ ದೇವರಪ್ಪ. ಎಷ್ಟೇ ದೊಡ್ಡ ಭಯಂಕರ ರೋಗಗಳು ಬಂದರೂ ಮುಂದೆ ಎಲ್ಲ ರೋಗಗಳನ್ನ ಗುಣಪಡಿಸುವ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ. ಎಲ್ಲ ರೋಗಗಳನ್ನ ಜಯವನ್ನ ಭಯಪಡಿಸುವ ಓ ದೇವರೇ ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲ ರೋಗಗಳನ್ನ ಜಯಿಸಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಈ ದಿನ ಅದ್ಭುತವಾಗಿ ನೀನು ನಡೆಸಿಕೊಂಡ ಎಲ್ಲಾ ಮಹಿಮೆಗಳ ಆಧಾರಗಳಿಗಾಗಿ ನಾವು ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರೇ ನಿನ್ನ ವಾಕ್ಯಗಳನ್ನ ನಾವು ಕೇಳಿದ್ದೇವೆ. ಆ ವಾಕ್ಯವು ನಮ್ಮ ಹೃದಯದಲ್ಲಿ ಅಳುಗು ನೆಟ್ಟಂತಾಗಿರುವಂತಹ ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ ಕಾರ್ಯವನ್ನು ಸಾಧಿಸಲೇ ದೇವರೇ, ನಂಬಿಕೆಯನ್ನು ಹುಟ್ಟಿಸಲೇ ದೇವರೇ. ನಿನ್ನ ವಾಕ್ಯಕ್ಕೆ ಆ ಶಕ್ತಿ ಇರುವುದಕ್ಕಾಗಿ
ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ಜನರು ಅನೇಕರು ಯಾವ ವಿಷಯದಿಂದ ಬಂದಿದ್ದಾರೆ ಸಭೆಗೆ, ಅವರೆಲ್ಲ ವಿಷಯವನ್ನು ದೇವರಾತ್ಮನೇ ನೀನು ತಾನೇ ಮಾತನಾಡು. ನೀನು ನಮ್ಮ ದೇವರು ಮಾತನಾಡುವ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವು ಅವರ ಹೃದಯದಲ್ಲಿ ಬಿತ್ತಲ್ಪಟ್ಟಿರುವಂತ ಆಶೀರ್ವದಿಸಪ್ಪ. ದೇವರೇ, ಅದು ತಕ್ಕ ಸಮಯದಲ್ಲಿ ಫಲ ಕೊಡುವಂತೆ ಕಾರ್ಯಗಳನ್ನ ನೀನು ಮಾಡಿ ನಡೆಸಿದ್ದೇವೆ. ದೇವರೇ, ನಿನ್ನ ವಾಕ್ಯಕ್ಕೆ ನಾವು ಸಭೆಯಾಗಿ ಎಲ್ಲರೂ ವಿಧೇಯರಾಗಿ ನಡೆಯುವಂತೆ ಆಶೀರ್ವದಿಸು. ಸಭೆ ಎಲ್ಲ ದೇವ ಜನರಲ್ಲೂ ಒಂದು ಬಲವಾದ ನಂಬಿಕೆ ಇರತಕ್ಕಂತ ಆಶೀರ್ವದಿಸುತ್ತೇವೆ. ಕರ್ತನೆ, ಅವರು ಬಲವಾದ ನಂಬಿಕೆಯಿಂದ ನಿನ್ನನ್ನೇ ನಂಬುವಂತೆ, ನಿನ್ನಲ್ಲಿ ದೀಶಾಸ್ಥಾನ ಹೊಂದುವಂತೆ ನೀನೇ ಆಶೀರ್ವದಿಸಿ ನಡೆಸುವ ದೇವರು ಆತ್ಮನೇ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪ ಕರ್ತನೆ, ನೀನು ಇಡೀ ವಿಶ್ವಕ್ಕೆ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಇಡೀ ವಿಶ್ವದ ಎಲ್ಲಾ ಜನರನ್ನ ನಡೆಸುವ ಆತನು ನೀನೇ ಆಗಿದ್ದೆ. ನಿನ್ನನ್ನೇ ನಂಬುವಂತ ಕೃಪೆಯನ್ನ ನಮಗೂ ಕೂಡ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ವರ್ಷಗಳು ನಿನ್ನನ್ನು ನಂಬದೆ ನಾವು ಅನೇಕ ದಿನಗಳನ್ನು ಕಳೆದ ಇರುತ್ತೇವೆ. ಆ ಎಲ್ಲಾ ವಿಷಯಗಳನ್ನ ಕ್ಷಮಿಸುತ್ತೇವೆ. ನಿನ್ನನ್ನು ನಂಬಿಕೊಳ್ಳುವಂತ ಕೃಪೆಯನ್ನ ನಮಗೆ ದಯಪಾಲಿಸುತ್ತೇವೆ. ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯಗಳನ್ನ ನಾವು ಕಳೆಯುವಂತೆ, ತಿಳಿದುಕೊಳ್ಳುವಂತೆ ದೇವರಾತ್ಮನೇ ನೀನು ತನ್ನ ಕಾರ್ಯವನ್ನು ಮಾಡಿ ಅದ್ಭುತವನ್ನ ಮಾಡಿ ನಡೆಸುತ್ತೇವೆ. ನಿನ್ನ ಜನರು ಅವ್ರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿನ್ನ ಶುಭ ಕೃಪೆ ಉಂಟಾಗಲಿ ಎಂದು ನಾವು ಬಿಡುತ್ತೇವಪ್ಪ. ದೇವ ಜನರು ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗಲಿ ಎಂದು ನಾವು ಹಾರೈಸುವವರಾಗಿದ್ದೇವೆ ದೇವರೇ. ಕರ್ತನೆ, ನೀನು ನಿನ್ನ ಕೃಪೆಯನ್ನು ದಯಪಾಲಿಸುತ್ತೇವೆ. ನೀನೇ ಇದುವರೆಗೆ ಆರಾಧನೆಯನ್ನು ಆದಿಯಿಂದಲೂ ಆಗುತ್ತಿದ್ದರೂ ಇದು ನಡೆಸಿಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಮುಂದಿನ ಎಲ್ಲ ಭಾಗಗಳನ್ನ ದೇವರಾತ್ಮನೇ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಎಲ್ಲವನ್ನ ನೀನು ನಿನ್ನ ಚಿತ್ತದ ಅನುಸಾರವಾಗಿ ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನೂ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆಯಿಂದ ಸದಾ ಕಾಲವು ಯೇಸುವಿನ ರಾಸಗೋಣ ಬರೋವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಸಭೆಯಾಗಿ ನಾವೆಲ್ಲರೂ ಆಮೆನ್ ಎಂದು ಹೇಳೋಣ. ಆಮೆನ್, ಆಮೆನ್, ಆಮೆನ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ದೇವರಿಗೆ